ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇವತ್ತು ಕೂಡ ಒಂದು ಹೊಸ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಇತ್ತೀಚೆಗೆ KPSC ನಡೆಸಿರುವಂಥ ಅಂದರೆ 21/1/2024 ನಡೆಸಿರುವಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ CTI, ಅದು ಏನಂದರೆ ನಾನ್ HK ಪೇಪರ್ನ ಒಂದು ಅಥವಾ ಕನ್ನಡದಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಅಂತ ಕರೀತಾರೆ. ಸೊ ಇತ್ತೀಚೆಗೆ ಎಕ್ಸಾಮ್ ಆಯಿತು. ಸೊ ಅದರಲ್ಲಿ GK ಪೇಪರ್ ಕೇಳಿರುವಂಥ ಇಂಡಿಯನ್ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಂಹಿತೆಯ ಅನುಷ್ಠಾನದ ಕುರಿತು ತಿಳಿಸುತ್ತದೆ ಅಂತ ಇದೆ. ಹೌದಾ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ಸ್ ಡೀಲ್ ವಿತ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನೋಡಿ. ಇತ್ತೀಚೆಗೆ ಯಾಕಂದ್ರೆ ಈ ಒಂದು ಆರ್ಟಿಕಲ್, ಈ ಒಂದು ವಿಷಯ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ಕ್ವಶನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಹಾಗಾಗಿ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಇದೆಯಲ್ಲ, ಇದೇನಂದ್ರೆ ನಮ್ಮ ಸಂವಿಧಾನದ ಒಂದು ಆರ್ಟಿಕಲ್ 44ನೇ ಆರ್ಟಿಕಲ್ ಅಲ್ಲಿ ಅದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ. ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಮೆನ್ಷನ್ ಮಾಡಿದರೆ ಇದು ಪಾರ್ಟ್ 4 ಇಲ್ಲ ನಮಗೆ ಕಾಣುವಂಥದ್ದು. ಹೌದಾ? ಅದು ಏನಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದು ಆರ್ಟಿಕಲ್ 44 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಪಾರ್ಟ್ 4. ಅದನ್ನ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ. ಸೊ ಹಾಗಾಗಿ ಇಯರ್ ಆಪ್ಷನ್ 2 ಈಸ್ ದ ಅಥವಾ 2 ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೋಡಿ, ಆರ್ಟಿಕಲ್ 32 ನಿಮ್ಗೆ ಗೊತ್ತಿರುತ್ತೆ. ಇದನ್ನ ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಇದ್ದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರೀತಾ ಹೋಗ್ತಾರೆ. ಹೌದಾ? ಏನಂತಂದ್ರೆ ಅದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಥವಾ ಕನ್ನಡದಲ್ಲಿ ನಾವು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಂತ ಕರೀತಾರೆ. ಯಾವುದು? ಆರ್ಟಿಕಲ್ 32. ಅದನ್ನು ನಾವು ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕುಗಳಲ್ಲಿ ಕಾಣುವಂಥದ್ದು. ಅದೇ ರೀತಿ ಆರ್ಟಿಕಲ್ 69 ಇದೆಯಲ್ಲ, ಇದೇನು ಹೇಳುತ್ತೆ ಅಂದ್ರೆ ನೋಡಿ, ಆಕ್ಚುಲಿ ಆರ್ಟಿಕಲ್ 69 ಇಸ್ ಟಾಕ್ಸ್ ಅಬೌಟ್ ದಿ ಓತ್ ಆರ್ ಅಫರ್ಮೇಷನ್ ಟು ದ ಬೈ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ಉಪರಾಷ್ಟ್ರಪತಿಯವರ ಒಂದು ಪ್ರಮಾಣ ವಚನದ ಬಗ್ಗೆ ಹೇಳುವಂತ ಒಂದು ಆರ್ಟಿಕಲ್ ಯಾವ್ದಂತಂದ್ರೆ ಅದು ಆರ್ಟಿಕಲ್ 69. ಅದೇ ರೀತಿ ಆರ್ಟಿಕಲ್ 98 ಇದೆಯಲ್ಲ, ಇದೇನಂತಂದ್ರೆ ಪಾರ್ಲಿಮೆಂಟರಿ ಒಂದು ಸೆಕ್ರೆಟರಿಯೇಟ್ ಅಂದ್ರೆ ಸಂಸತ್ತಿನ ಕಾರ್ಯದರ್ಶಿಯ ಬಗ್ಗೆ ಹೇಳುವಂತ ಒಂದು ಆರ್ಟಿಕಲ್ ಯಾವ್ದಂತಂದ್ರೆ ಅದು ಆರ್ಟಿಕಲ್ 98 ಆಗಿದೆ. ಸೊ ಹಾಗಾಗಿ ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಯಾವ್ದಂತಂದ್ರೆ ಅದು ಆರ್ಟಿಕಲ್ 44. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ದ ನಂಬರ್ ಆಫ್ ವುಮೆನ್ಸ್ ದಟ್ ವೇರ್ ಪ್ರೆಸೆಂಟ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಫಾರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಆಪ್ಷನ್ 15 ಇದೆ, 16 ಇದೆ, 18 ಇದೆ, 14 ಇದೆ. ಸೊ ಹಾಗಾಗಿ ನಮಗೆ ಏನು ಈ ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಅದರಲ್ಲಿ ಒಟ್ಟು ಮಹಿಳೆಯರ ಸಂಖ್ಯೆ ಇದ್ದದ್ದು 15 ಆಗಿತ್ತು. ಸೊ ಹಾಗಾಗಿ 15 ಆಪ್ಷನ್ ಎ ಇದೆಯಲ್ಲ, ಸೊ ಅದು ಸರಿಯಾದ ಉತ್ತರ. ನೋಡಿ, ಅದರಲ್ಲಿ ಪ್ರಮುಖವಾಗಿರುವಂತದ್ದು ನಮಗೆ ಟೋಟಲ್ ಆಗಿ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟಾಗಿತ್ತು ಅಂದ್ರೆ 15 ಆಗಿತ್ತು. ಅದರಲ್ಲಿ ಪ್ರಮುಖರು ಬಂದು ನಮಗೆ ಸರೋಜಿನಿ ನಾಯ್ಡು ಇದ್ರು, ಸುಚೇತಾ ಕೃಪಲಾನಿ ಇದ್ರು, ವಿಜಯಲಕ್ಷ್ಮಿ ಪಂಡಿತ್ ಇದ್ರು, ರಾಜ್ಕುಮಾರಿ ಅಮೃತ್ ಕೌರ್ ಇದ್ರು, ಮಾಲತಿ ಚೌಧರಿ, ಲೀಲಾ ರಾಯ್, ಕಮಲಾ ಚೌಧರಿ, ಹಸನ್ ಮೇಹ್ತಾ, ರೇಣುಕಾ ರೇ. ಹೌದಾ? ಆಮೇಲೆ ದಾಕ್ಷಾಯಿಣಿ ವೇಲಾದ್ವಿಯನ್, ಜಿ ದುರ್ಗಾಬಾಯಿ, ಬೇಗಂ ಅಜೀಜ್ ರಸೂಲ್ ಅವರು. ಹೀಗೆ ಟೋಟಲ್ ಆಗಿ 15 ಜನ ಏನಂತಂದ್ರೆ ಮಹಿಳೆಯರು ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಒಂದು ಭಾರತದ ಸಂವಿಧಾನ ರಚನೆ ಮಾಡುವಂತ ಸಭೆಯಲ್ಲಿ ಇದ್ದರು ಅಂತ ಹೇಳಕ್ಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ 15 ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ ಅಥವಾ ನಿವೃತ್ತಿಯ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ಟೆನ್ಯೂರ್ ಅಂಡ್ ರಿಟೈರ್ಮೆಂಟ್ ಏಜ್ ಆಫ್ ದ ಚೇರ್ಮನ್ ಆಫ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರೀತಾರೆ. ಹೌದಾ? ನೋಡಿ, ನಮಗೆ ಏನು NHRC ಅಂತ ಕರೀತಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರೀತಾರೆ. ಅಂದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದನ್ನ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆನಾ? ಸೊ ಹಾಗಾದ್ರೆ ಆ ಒಂದು ಆಯೋಗದ ಅಧ್ಯಕ್ಷರ ಟರ್ಮ್ ಅವಧಿ ಅಥವಾ ಒಂದು ನಿವೃತ್ತಿ ವಯಸ್ಸು ಅಂತ ಕೇಳ್ತಾರೆ. ಆಕ್ಚುಲಿ ಅದು ಒಂದು ಅವಧಿ ಎಷ್ಟಿರುತ್ತೆ? 5 ವರ್ಷ ಆಗಿರುತ್ತೆ. ಇಲ್ಲಾಂದ್ರೆ ಅವರು 70 ವರ್ಷಗಳ ಏನಾಗಬಹುದು, 70 ವರ್ಷಗಳ ಕಾಲ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಮುಂದುವರಿಬಹುದು. 5 ವರ್ಷದವರಾಗಿರ್ಬೋದು, ಇಲ್ಲಾಂದ್ರೆ 70 ವರ್ಷಗಳ ವಯಸ್ಸಾದರೂ ಆಗಿರ್ಬೋದು. ಸೊ ಹಾಗಾಗಿ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ. ನೋಡಿ, ಇದು ಓಲ್ಡ್ ಡಾಟಾ ನಮ್ಗೆ ಇಡಬೇಕಾದ್ರೆ ಆಪ್ಷನ್ ಏನಂತೂ ಸರಿಯಾದ ಉತ್ತರ. ನೋಡಿ, ಏನಂದ್ರೆ ನಮಗೆ 2019ರಲ್ಲಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಏನ್ ಮಾಡಿದರೆ ತಿದ್ದುಪಡಿ ಮಾಡಿದ್ದಾರೆ. ಸೊ ಹೌದಾ? ಅಂದ್ರೆ ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಆಕ್ಟ್ ಆಫ್ 1993 ಏನ್ ಮಾಡ್ತಾರೆ ಅಂದ್ರೆ NHRC ಸ್ಥಾಪಿಸ್ತಾರೆ. ಅಂದ್ರೆ ಒರಿಜಿನಲ್ ಆಗಿ ಏನಂತಂದ್ರೆ ಆಕ್ಚುಲಿ
5 ವರ್ಷಗಳ ಅವಧಿ ಅಥವಾ 70 ವರ್ಷಗಳ ಒಂದು ವಯಸ್ಸಾಗಿತ್ತು. ಆದರೆ ಈಗ ಏನ್ ಮಾಡಿದ್ದಾರೆ 2019ರಲ್ಲಿ ಈ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಏನಂತಂದ್ರೆ ಅದು 3 ವರ್ಷಗಳ ಒಂದು ಅವಧಿ ಇಲ್ಲಾಂದ್ರೆ 70 ವರ್ಷಗಳ ಒಂದು ಏನಂದ್ರೆ ವಯಸ್ಸಿನ ಮಿತಿಯೊಳಗೆ ಏನಂದ್ರೆ ಆಕ್ಚುಲಿ ಅವರು ಕಾರ್ಯವನ್ನ ನಿರ್ವಹಿಸಬಹುದು. ಸೊ ಹಾಗಾಗಿ ರೀಸೆಂಟ್ ಆಗಿ ಅದನ್ನ ಚೇಂಜ್ ಮಾಡಿದ್ದಾರೆ. ಬಟ್ ನಿಮ್ಗೆ ಆರ್ಟಿಕಲ್ ಎಕ್ಸಾಮ್ ಅಲ್ಲಿ ಕೇಳಿದ್ ಮಾತ್ರ ಓಲ್ಡ್ ಡಾಟಾನ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತ ಆನ್ಸರ್ ಏನಾಗುತ್ತೆ 5 ವರ್ಷಗಳ ಅವಧಿ ಅಥವಾ 70 ವರ್ಷಗಳ ವಯಸ್ಸುವರೆಗೂ ಕೂಡ ಏನಂದ್ರೆ ಆಕ್ಚುಲಿ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಬಹುದು. ಸೊ ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇದೊಂದು ಸಂವಿಧಾನಬದ್ಧ ಸಂಸ್ಥೆ ಅಲ್ಲ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ 5 ವರ್ಷ ಅಥವಾ 70 ವರ್ಷಗಳ ಒಂದು ವಯಸ್ಸಿನ ಮಿತಿಯನ್ನು ನಾವು ಇಲ್ಲಿ ಕಾಣುವಂಥದ್ದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಹಳ ಈಜಿ ಕ್ವಶನ್ ಅಂತ ಹೇಳ್ಬೋದು, ತುಂಬಾ ನ್ಯೂಸ್ ಆಗಿರುವಂಥದ್ದು. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಹೌದಾ, ನೋಡಿ, ವಿಚ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಎನೇಬಲ್ ಟು ಬ್ರಿಂಗ್ ಇನ್ ಟು ಫೋರ್ಸ್ ಆಫ್ ದ ಆಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ. ನೋಡಿ, ಬಹಳ ನಮಗೆ ತುಂಬಾ ನ್ಯೂಸ್ ಇರುವಂತ ಒಂದು ಟಾಪಿಕ್ ಅಂತ ಹೇಳ್ಬೋದು. ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದನ್ನ ಆಕ್ಚುಲಿ ರಾಜೀವ್ ಗಾಂಧಿ ಅವರು ಸರ್ಕಾರ ಮಾಡುತ್ತಂದ್ರೆ ಸೊ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದಕ್ಕೊಂದು ಸಂವಿಧಾನದ ಸ್ಥಾನವನ್ನು ಕೊಟ್ಟು ಇದನ್ನ ಒಂದು ಸಂವಿಧಾನದ ಭಾಗವಾಗಿ ಮಾಡ್ತಾರೆ. ಅದನ್ನ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇದೆಯಲ್ಲ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985 ಮುಖಾಂತರ ಇದನ್ನ ಕೂಡ ಭಾರತ ಸಂವಿಧಾನಕ್ಕೆ ಸೇರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂಡರ್ ದ ರಾಜೀವ್ ಗಾಂಧಿ ಗವರ್ನಮೆಂಟ್. ಓಕೆನಾ. ಸೊ ಹಾಗಾದ್ರೆ ನೋಡಿ 62ನೇ ದಿನ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ. 62ನೇ ದಿನ ಅಂತ ನೋಡಿ ಆಕ್ಚುಲಿ 62ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1989 ಮುಖಾಂತರ 89 ಏನ್ ಮಾಡ್ತಾರೆ ಆಕ್ಚುಲಿ ಆಗಲ್ ಕೂಡ ಏನಂದ್ರೆ ಆಕ್ಚುಲಿ ಈ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 10 ವರ್ಷಗಳ ಕಾಲ ಮೀಸಲಾತಿಯನ್ನ ಎಕ್ಸ್ಟೆನ್ಷನ್ ಮಾಡ್ತಾರೆ. ಯಾವಾಗ್ಲಿಂದ 1999ರಿಂದ 2000ವರೆಗೆ ರೀಸೆಂಟ್ ಆಗಿ ಕೂಡ ಇದು ಮಾಡಿದ್ದಾರೆ. ಹಾಗಾದ್ರೆ ಅದರ ಒಂದು ಅಮೆಂಡ್ಮೆಂಟ್ ಅನ್ನ ನೀವು ನಮ್ಮ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರೀಸೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ರೀಸೆಂಟ್ ಕೂಡ ಅಗೇನ್ SC ಮತ್ತೆ ST ಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 10 ವರ್ಷಗಳ ಕಾಲವನ್ನು ಎಕ್ಸ್ಟೆಂಡ್ ಅವರ ಒಂದು ಏನಂದ್ರೆ ಮೀಸಲಾತಿಯನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಓಕೆನಾ. ಅದೇ ರೀತಿ 72ನೇ ಏನಿದೆ ನೋಡಿ 72ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಹೇಳ್ತಾರೆ ಆಕ್ಚುಲಿ ರಿಸರ್ವೇಶನ್ ಆಫ್ ಟು ದ STs ಸ್ಕೆಡ್ಯೂಲ್ ಟ್ರೈಬ್ಸ್ ಇಂದ ತ್ರಿಪುರ ಅಂದ್ರೆ ತ್ರಿಪುರದಲ್ಲಿರುವಂತಹ ಒಂದೇನಂದ್ರೆ ಪರಿಶಿಷ್ಟ ಜಾತಿಯರಿಗೆ ಒಂದು ಮೀಸಲಾತಿ ಕೊಡುವಂತದನ್ನ ಆಕ್ಚುಲಿ ಇರುತ್ತೆ 72ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992. ಜೊತೆಗೆ 42 ನಿಮ್ಗೆ ಗೊತ್ತಿರುವಂತದ್ದು, ಇದನ್ನ ನಾವು ಏನಂತ ಕರಿತೀವಿ ಭಾರತ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ದ ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಇಲ್ಲಿ ನಾವು ಹಲವಾರು ವಿಷಯಗಳನ್ನ ಸೇರಿಸ್ತಾರೆ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿಗೆ ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತೀವಿ, ಜೊತೆಗೆ ಹೊಸದಾಗಿರುವಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸೇರಿಸ್ತೀವಿ, ಜೊತೆಗೆ ಇಲ್ಲಿ ಪ್ರಿಯಾಂಬಲ್ ತಿದ್ದುಪಡಿ ಮಾಡಿ 3 ಪದಗಳನ್ನ ಸೇರಿಸ್ತೀವಿ ನಾವು. ಯಾವುದು ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟೆಗ್ರಿಟಿ ಅಂತ ಕರೀತಾರೆ. ಅಂದ್ರೆ ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಅಂತ 3 ಪದಗಳು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಪ್ರಸ್ತಾವನೆಗೆ ಸೇರಿಸ್ತೀವಿ. ಅದು 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ. ಅದಕ್ಕಿಂತ ನಾವು ಭಾರತ ಸಂವಿಧಾನದ ಒಂದು ಮಿನಿ ಸಂವಿಧಾನ ಅಂತ ಕರೀತಾರೆ. ಓಕೆ. ಜೊತೆಗೆ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985 ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ನಾವು ನಮ್ಮ ಸಂವಿಧಾನದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಸೇರಿಸಿಕೊಂಡು ಹೊಸ ಸ್ಕೆಡ್ಯೂಲ್ ಅನ್ನು ಕೂಡ ಸೇರಿಸ್ತಾರೆ. ಅದು 10ನೇ ಅನುಸೂಚಿಯಾಗಿದೆ. ಗೊತ್ತಿರಬೇಕು ನಿಮಗೆ 10ನೇ ಅನುಸೂಚಿ ಯಾವ ಸಂಪುಟದಿಂದ ಗೊತ್ತಿರಬೇಕು, ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಅಥವಾ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪವಿಧಿಗಳ ಅಡಿಯಲ್ಲಿ ವಿಶೇಷ ಪ್ರಾವಧಾನಗಳನ್ನ ಪಡೆದಿರುವುದಿಲ್ಲ? ವೆರಿ ಇಂಪಾರ್ಟೆಂಟ್ ನೋಡಿ, ಪಡೆದಿರುವುದಿಲ್ಲ ಅಂತ ಕೇಳ್ತಿದ್ದಾರೆ. ಹೌದಾ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರಾವಿಷನ್ಸ್ ಅಂಡರ್ ಆರ್ಟಿಕಲ್ 371 ಅಂಡ್ ಇಟ್ಸ್ ಸಬ್ ಕ್ಲಾಸ್ ಅಂತ ಕೇಳಿದ್ದಾರೆ. ನೋಡಿ, ಈ ಕ್ವಶನ್ ಯಾಕೆ ಕೇಳಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ನಿಮಗೆಲ್ಲ ಗೊತ್ತಿರುವಂತೆ ಏನ್ ಮಾಡಿದ್ದಾರೆ, ಸೊ ಆರ್ಟಿಕಲ್ 370 ಅನ್ನ ಏನ್ ಮಾಡಿದ್ದಾರೆ ತೆಗೆದುಹಾಕಿದ್ದಾರೆ. ಏನ್ ಹೇಳುತ್ತೆ ಆರ್ಟಿಕಲ್ 370 ಸ್ಪೆಷಲ್ ಸ್ಟೇಟಸ್ ಟು ದ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ ಅಂತ ಹೇಳ್ತಾ. ಹೌದಾ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಮೀಸಲಾತಿಯನ್ನು ಕೊಡ್ತಿತ್ತು ಆರ್ಟಿಕಲ್ 370. ರೀಸೆಂಟ್ ಆಗಿ ಏನ್ ಮಾಡಿದೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ತೆಗೆದುಹಾಕಿದೆ. ಆ ಕಾರಣಕ್ಕಾಗಿ ನಮಗೆ ಈ ಒಂದು ಆರ್ಟಿಕಲ್ ನ ಈ ಒಂದು ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ. ಸೊ ಹಾಗಾಗಿ ನೋಡಿ ಆರ್ಟಿಕಲ್ 371 ನಮಗೆ ಆರ್ಟಿಕಲ್ 371A ಟು ಆರ್ಟಿಕಲ್ 371G ವರೆಗೆ ಏನಂದ್ರೆ ಹಲವಾರು ರಾಜ್ಯಗಳಿಗೆ ಒಂದು ವಿಶೇಷ ಮೀಸಲಾತಿಯನ್ನ ವಿಶೇಷ ಒಂದು ಸ್ಥಾನವನ್ನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಹೌದಾ. ಅದರಲ್ಲಿ ಗೋವಾ ಕೊಟ್ಟಿದ್ದಾರೆ, ಸಿಕ್ಕಿಂ ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ. ಆದ್ರೆ ತಮಿಳುನಾಡಿಗೆ ಯಾವುದೇ ರೀತಿಯ ಒಂದು 371ನೇ ವಿಧಿಯಡಿಯಲ್ಲಿ ಯಾವುದೇ ರೀತಿಯ ಒಂದು ವಿಶೇಷ ಒಂದು ಸ್ಥಾನಮಾನವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್
ಚೂ ಇದೆಯಲ್ಲ, ತಮಿಳುನಾಡು ಇಸ್ ದ ರಾಂಗ್ ಆನ್ಸರ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ವಿಶೇಷ ಸ್ಥಾನಮಾನವನ್ನು ತಮಿಳುನಾಡಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸೊ ಆರ್ಟಿಕಲ್ 371 ಇಂದ ಹಿಡ್ಕೊಂಡು ಅಪ್ಟು ಆರ್ಟಿಕಲ್ 371 ಜವರೆಗೆ ಹಲವಾರು ರಾಜ್ಯಗಳಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನೋಡಿ ಫಾರ್ ಎಕ್ಸಾಂಪಲ್ 371 ಅಂದ್ರೆ ಆಕ್ಚುಲಿ ಇದಕ್ಕೆ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 370 ಪ್ರಕಾರ ನಾಗಾಲ್ಯಾಂಡ್ಗೆ, ಆರ್ಟಿಕಲ್ 371 ಬಿ ಪ್ರಕಾರ ಅಸ್ಸಾಮಿಗೆ ಕೊಟ್ಟಿದ್ದಾರೆ, ಆರ್ಟಿಕಲ್ 371 ಸಿ ಪ್ರಕಾರ ಮಣಿಪುರಿಗೆ ಕೊಟ್ಟಿದ್ದಾರೆ ವಿಶೇಷ ಸ್ಥಾನಮಾನ. ಅದೇ ರೀತಿ ಆರ್ಟಿಕಲ್ 371 ಡಿ ಮತ್ತೆ ಈ ಪ್ರಕಾರ ಆಕ್ಚುಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಆರ್ಟಿಕಲ್ 371 ಎಫ್ ಅಲ್ಲಿ ಸಿಕ್ಕಿಮಿಗೆ ಕೊಟ್ಟಿದ್ದಾರೆ, ಜಿ ಅಲ್ಲಿ ಮಣಿಪುರಿಗೆ ಕೊಟ್ಟಿದ್ದಾರೆ, ಮಿಜೋರಾಂ ಕೊಟ್ಟಿದ್ದಾರೆ, ಎಚ್ ಅಲ್ಲಿ ಅರುಣಾಚಲ್ ಪ್ರದೇಶ ಕೊಟ್ಟಿದ್ದಾರೆ, ಐ ಅಲ್ಲಿ ಗೋವಾ ಕೊಟ್ಟಿದ್ದಾರೆ. ಈವನ್ ಆರ್ಟಿಕಲ್ 371 ಜೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ಈ ಒಂದು ಪ್ರೊವಿಷನ್ಸ್ ನಲ್ಲಿ ನಮಗೆ ತಮಿಳುನಾಡಿಗೆ ಯಾವುದೇ ರೀತಿಯ ಒಂದು ವಿಶೇಷ ಪ್ರೊವಿಷನ್ಸ್ ಅನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ತಮಿಳುನಾಡು ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡಿ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಹೌದಾ? ಪ್ರೊವಿಷನ್ಸ್ ಆಫ್ ಎಮರ್ಜೆನ್ಸೀಸ್ ಅಂಡ್ ಸಸ್ಪೆನ್ಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದ ಎಮರ್ಜೆನ್ಸೀಸ್ ವೇರ್ ಬಾರೋಡ್ ಫ್ರಮ್ ದ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ನೋಡಿ, ನಮ್ಮ ಸಂವಿಧಾನ ಇದೆಯಲ್ಲ, ಇದಕ್ಕೊಂದು ಬಹಳ ಜನ ಬ್ಲೇಮ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂದ್ರೆ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಅಂದ್ರೆ ಭಾರತ ಸಂವಿಧಾನ ಒಂದು ಎರವಲು ಸಂವಿಧಾನ ಅಂತ ಕರೀತಾರೆ. ಯಾಕಂದ್ರೆ ಏನ್ ಮಾಡಿದ್ವಿ ನಾವು, ನಮ್ಮ ಸಂವಿಧಾನದ ರಚನೆಕಾರರು ಹಲವಾರು ದೇಶಗಳ ಸಂವಿಧಾನಗಳಿಂದ ಹಲವಾರು ವಿಷಯಗಳನ್ನ ಏನ್ ಮಾಡಿದ್ದಾರೆ, ಬಾರೋ ಮಾಡಿಕೊಂಡು ನಮ್ಮ ಸಂವಿಧಾನದಲ್ಲಿ ಹಾಕೊಂಡಿದ್ದಾರೆ. ಹಾಗಾಗಿ ಇದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಥವಾ ಎರವಲು ಸಂವಿಧಾನ ಅಂತ ಕರೀತಾರೆ. ಹೌದಾ? ಸೊ ಹಾಗಾಗಿ ನೋಡಿ, ನಮಗೆ ಇಲ್ಲಿ ಉತ್ತರ ಆಪ್ಷನ್ಸ್ ಅಲ್ಲಿ ನಮಗೆ ಅಮೆರಿಕ ಇದೆ, ಸೌತ್ ಆಫ್ರಿಕಾ ಇದೆ, ಐರ್ಲೆಂಡ್ ಇದೆ, ಜರ್ಮನಿ ಇದೆ. ಹೌದಾ? ನಮಗೆ ಅಮೆರಿಕ ಅಂತ ಗೊತ್ತು. ಇಲ್ಲಿಂದ ಏನ್ ಮಾಡಿದ್ವಿ, ಅಮೆರಿಕದಿಂದ ನಾವು ಫಂಡಮೆಂಟಲ್ ರೈಟ್ಸ್ ಅನ್ನ ತಗೊಂಡಿದ್ವಿ. ಹೌದಾ? ಸೊ ಹಾಗಾಗಿ ನಮಗೆ ಇದರಿಂದ ಅಲ್ಲ ಅಂತ ಗೊತ್ತು. ಅದೇ ರೀತಿ ದಕ್ಷಿಣ ಆಫ್ರಿಕಾ ಏನ್ ತಗೊಂಡಿದ್ವಿ ನಾವು, ನಮ್ಮ ಸಂವಿಧಾನದ ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 368. ಹೌದಾ? ಅಂದ್ರೆ ನಮ್ಮ ಸಂವಿಧಾನವನ್ನ ಯಾವ ರೀತಿ ತಿದ್ದುಪಡಿ ಮಾಡ್ಬೇಕನ್ನೋದ್ರ ಏನ್ ಮಾಡಿದ್ವಿ ನಾವು, ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಪಡ್ಕೊಂಡಿದ್ವಿ. ಅದೇ ರೀತಿ ಐರ್ಲೆಂಡ್ ಇಂದ ತಗೊಂಡಿದ್ವಿ ನಾವು, ಅಲ್ಲಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಂದ್ರೆ ನಾವು ರಾಜ್ಯ ನೀತಿ ನಿರ್ದೇಶಕಗಳನ್ನ ಎರವಲು ಮಾಡ್ಕೊಳ್ಳೋದು ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ. ಆದ್ರೆ ಏನು ನಮ್ಮ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಂಡರ್ ಆರ್ಟಿಕಲ್ 352 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಾರೆ. ಹೌದಾ? ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತಹ ಒಂದು ಮೂಲಭೂತಗಳನ್ನು ಎಲ್ಲೊಂದು ಕಡೆ ಸಸ್ಪೆನ್ಷನ್ ಮಾಡ್ತಾರೆ. ಹೌದಾ? ಅದನ್ನ ಎಲ್ಲಿ ತಗೊಂಡಿದ್ದೀವಿ ಅಂದ್ರೆ ನಾವು, ದಟ್ ಈಸ್ ಫ್ರಮ್ ದ ಜರ್ಮನಿ ಕಾನ್ಸ್ಟಿಟ್ಯೂಷನ್. ಸೊ ಆಪ್ಷನ್ ಡಿ ಇಸ್ ದ 4 ಇಸ್ ದ ರೈಟ್ ಆನ್ಸರ್. ಓಕೆ, ಅಂದ್ರೆ ನಮ್ಮ ದೇಶದಲ್ಲಿ 352ನೇ ವಿಧಿಯಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಏನ್ ಮಾಡ್ತಾರೆ ಆಕ್ಚುಲಿ ಆ ಒಂದು ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಸ್ಪೆನ್ಷನ್ ಮಾಡ್ತಾರೆ, ರದ್ದತಿ ಮಾಡ್ತಾರೆ. ಈ ಒಂದು ಪ್ರೊವಿಷನ್ಸ್ ಇದೆಯಲ್ಲ, ಇದನ್ನ ನಾವು ಜರ್ಮನಿ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಅಥವಾ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಇದು ಕೊಟ್ಟಿದ್ದಾರೆ. ಹೌದಾ? ಇಟ್ಸ್ ಆಲ್ಸೋ ಕಾಲ್ಡ್ ದ ವೇಮನ್ ಜರ್ಮನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಏನ್ ಮಾಡಿದ್ವಿ ನಾವು, ಸಸ್ಪೆನ್ಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಅಂತ ತಗೊಂಡಿದ್ವಿ. ಹೌದಾ? ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನ ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿದೆ ಅಂತ ಕೇಳಿದ್ದಾರೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ಡಸ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಫಾರ್ ದ ಫಸ್ಟ್ ಟೈಮ್ ದಟ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಅನ್ಅಮೆಂಡೆಬಲ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದ್ರೆ ನೋಡಿ, ಸುಪ್ರೀಂ ಕೋರ್ಟ್ ನ ಯಾವ ಪ್ರಕರಣದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಪಾರ್ಲಿಮೆಂಟ್ಗೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಗೊತ್ತು ನಮಗೆ ಆರ್ಟಿಕಲ್ 368 ಇದೆಯಲ್ಲ, ಇದ್ರ ಪ್ರಕಾರ ಇರುತ್ತೆ ಪಾರ್ಲಿಮೆಂಟು ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ಅಂಡರ್ ಆರ್ಟಿಕಲ್ 368 ಅಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಯಾವುದೇ ಕಾರಣ ಕೂಡ ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾವ ಕೇಸಪ್ಪ ಅಂತಂದ್ರೆ ಅದು ನಮಗೆ ಗೋಲಕ್ನಾಥ್ ಕೇಸ್ ಅಂತ ಬರುತ್ತೆ ನೋಡಿ. ಹೌದಾ? ನೀವೆಲ್ಲ ಓದಿರ್ತೀರಾ, ಗೋಲಕ್ನಾಥ್ ಪ್ರಕರಣ ಅಂತ ಕರೀತಾರೆ. ಆ ಪ್ರಕರಣದಲ್ಲಿ ಏನಾಯ್ತು ಆಕ್ಚುಲಿ, ನೀವು ಯಾವುದೇ ಕಾರಣ ಕೂಡ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಂಗಿಲ್ಲ. ನೀವೇನಾದ್ರೂ ಮಾಡಿದ್ರೆ ಆರ್ಟಿಕಲ್ 313 ವೈಲೇಷನ್ ಆದ್ರೆ ಅದೆಲ್ಲ ಕೂಡ ಏನಾಗುತ್ತೆ, ಅನ್ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ? ಗೋಲಕ್ನಾಥ್ ಪ್ರಕರಣದಲ್ಲಿ. ನೋಡಿ, ನಮಗೆ ಎಲ್ಲ ಪ್ರಕರಣ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌದಾ? ನಮಗೆ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಲ್ಲಿ 1962 ಕೋರ್ಟಿಗೆ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅಲ್ಲಿ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಫಂಡಮೆಂಟಲ್ ರೈಟ್ಸ್ ಕುಡ್ ನಾಟ್ ಬಿ ಅಮೆಂಡೆಡ್ ಬೈ ದಿ ಪಾರ್ಲಿಮೆಂಟ್ ಈವನ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ DPSP ಅಂತ ಕರೀತಾರೆ. ಹೌದಾ? ಅಂದ್ರೆ ಮೂಲಭೂತ ಹಕ್ಕುಗಳನ್ನು ನೀವು ಯಾವುದೇ ಕಾರಣ ಕೂಡ ತಿದ್ದುಪಡಿ ಮಾಡಕ್ಕಾಗಲ್ಲ. ಈವನ್ ಅಂದ್ರೆ ಏನಾದ್ರೂ ಕೂಡ
ನಿರ್ದೇಶಕಗಳು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಕೂಡ ಇವುಗಳನ್ನ ಮಾಡಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳುತ್ತೆ. ಯಾವ್ದ್ರಲ್ಲಿ ಅದು ಗೋಲಕ್ನಾಥ್ ಕೇಸ್ ಆಫ್ ದಿ 1967 ಅಲ್ಲಿ ಗೊತ್ತಿರ್ಬೇಕು ನಿಮಗೆ. ಇನ್ನೊಂದು ಬರುತ್ತೆ ವೆರಿ ಇಂಪಾರ್ಟೆಂಟ್ ಕೇಸ್ ಅಂತ ಕರೀತಾರೆ ಪಾರ್ಲಿಮೆಂಟ್ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದು ಕೇಶವಾನಂದ್ ಭಾರತಿ ಪ್ರಕರಣ ಅಂತ ಕರೀತಾರೆ. ಹೌದಾ, 1973 ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಹೌದು ಪಾರ್ಲಿಮೆಂಟ್ ಇದೆಯಲ್ಲ, ಹೌದು ನೀವೇನ್ ಬೇಕಾದ್ರೂ ಮಾಡ್ರೆ ಆರ್ಟಿಕಲ್ 368 ಅಲ್ಲಿ ನೀವು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು, ಆದ್ರೆ ಯಾವುದೇ ಕಾರಣ ಕೂಡ ಅದರ ಒಂದು ಮೂಲ ರಚನೆಗೆ ಧಕ್ಕೆ ಬರಂಗಿಲ್ಲ. ಕೆನಾಟ್ ವೈಲೇಷನ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಹೇಳ್ತಾರೆ. ಹೌದಾ, ಸೊ ಅದರಲ್ಲಿ ಇನ್ನೊಂದು ಬರುತ್ತೆ AK ಗೋಪಾಲನ್ ಕೇಸ್ ಆಫ್ ದಿ 1950 ಅಲ್ಲಿ. ಇದೇನಂದ್ರೆ ಇದು ಒಂದು ಆರ್ಟಿಕಲ್ ನಿಮ್ಗೆಲ್ಲ ಗೊತ್ತಿರುವಂತೆ ಆರ್ಟಿಕಲ್ 21 ಇದೆಯಲ್ಲ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಕರೀತಾರೆ. ಹೌದಾ, ಅಂದ್ರೆ ಇದರ ಅಡಿಯಲ್ಲಿ ಏನಂದ್ರೆ ಬರೀ ನೀವು ಓನ್ಲಿ ಎಕ್ಸಿಕ್ಯೂಟಿವ್ ಆಕ್ಷನ್ ಮಾತ್ರ ಕ್ವಶನ್ ಮಾಡಬಹುದು. ಲೆಜಿಸ್ಲೇಟಿವ್ ಆಕ್ಷನ್ ಅಂದ್ರೆ ಒಂದು ಶಾಸಕಾಂಗದ ಒಂದು ಅಧಿಕಾರಗಳನ್ನ ಕ್ವಶನ್ ಮಾಡ್ಕೊಳ್ಳೋಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದು AK ಗೋಪಾಲ್ ಕೇಸ್ ಆಫ್ ದ 1950 ಅಲ್ಲಿ. ಜೊತೆಗೆ ಇನ್ನೊಂದು ಕೇಸ್ ಕೊಟ್ಟಿದ್ದಾರೆ, ಅದು MC ಮೆಹ್ತಾ ಕೇಸ್ ಆಫ್ ದಿ 1980 ಅಂತ ಕರೀತಾರೆ. ಹೌದಾ, MC ಮೆಹ್ತಾ ಕೇಸ್ ಆಫ್ ದಿ 1986 ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ತಾಜ್ ಮಹಲ್ ಇದೆಯಲ್ಲ, ಅಲ್ಲಿ ಅಂದ್ರೆ ನೋಡಿ ಒಂದು ಸಾಕಷ್ಟು ಪೊಲ್ಯೂಷನ್ ಇಂದ ಒಂದು ಬಿಲ್ಡಿಂಗ್ ಏನಾಗ್ತಾ ಇದೆ, ಡೆಸ್ಟ್ರಾಯ್ ಆಗ್ತಾ ಇದೆ, ಕೊಲ್ಯಾಪ್ಸ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಏನಾಗುತ್ತೆ ಆಕ್ಚುಲಿ MC ಮೆಹ್ತಾ ಕೇಸ್ ಪ್ರಕಾರ ಏನಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆಕ್ಚುಲಿ ಅದನ್ನ ಕನ್ಸರ್ವ್ ಮಾಡಿ ಅದನ್ನ ಸಂರಕ್ಷಣೆ ಮಾಡಿ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸಲ್ಲಿ. ಹೌದಾ, ಸೊ ಹಾಗಾಗಿ ನಮಗೆ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದ್ರೆ ಆಪ್ಷನ್ 4 ಇದೆಯಲ್ಲ ಗೋಲಕ್ನಾಥ್ ಪ್ರಕರಣ, ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಅಥವಾ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗೆ ದಯವಿಟ್ಟು ಈ ಒಂದು ಕ್ಲಾಸ್ಗಳು ನಿಮಗೆ ನನ್ನ ಒಂದು ಟೀಚಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಓಕೆನಾ? ಯಾ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನ ಯಾವ ಹೇಳಿಕೆಯು ಭಾರತ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಹೌದಾ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಕಾರ್ಡಿಂಗ್ ಟು ದ 100th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ನಿಮ್ಗೆ ನೋಡಿ, ಯಾವುದೇ ಎಕ್ಸಾಮ್ಗೆ ಹೋಗೋಕೆ ಮುಂಚೆ ಆಕ್ಚುಲಿ ಅಂದ್ರೆ ಅಟ್ಲೀಸ್ಟ್ 100 ಇಂದ ಹಿಡ್ಕೊಂಡು ಈಗೇನು ಪ್ರೆಸೆಂಟ್ ಆಗಿ ಎಲ್ಲರಿಗೆ ಅಮೆಂಡ್ಮೆಂಟ್ ಆಗಿದೆ ಅವೆಲ್ಲದರ ಬಗ್ಗೆ ನಿಮಗೆ ಸೊ ಗೊತ್ತಿರಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನೀವು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೌದಾ, ಇಲ್ಲಿ ನೋಡಿ ನಮಗೆ 100th ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಈಸಿ ಕ್ವಶನ್, ಬಟ್ ಗೊತ್ತಿಲ್ಲ ಅಂದ್ರೆ ಟಫ್ ಅದಲ್ವಾ. ಹಾಗಾಗಿ ಫಸ್ಟ್ ಆಪ್ಷನ್ ಇದೆ, ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ 10% 10% ಮೀಸಲಾತಿಯನ್ನ ಒದಗಿಸಲಾಗಿದೆ ಅಂತ ಕೇಳಿದ್ರೆ, ಅಂದ್ರೆ 10% ರಿಸರ್ವೇಶನ್ ವಾಸ್ ಪ್ರೊವೈಡೆಡ್ ಟು ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೇಳಿದ್ರೆ. ಹೌದಾ, EWS ಅಂತ ಕೇಳಿದ್ರೆ ಇವೆಲ್ಲ ಕೂಡ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಹೌದಾ, ಇದೆಷ್ಟೇ ಅಮೆಂಡ್ಮೆಂಟ್ ಹೇಳಿ ನೋಡೋಣ. ಅದೇ ರೀತಿ ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 371 ರದ್ದುಗೊಳಿಸಲಾಗಿದೆ ಮತ್ತು ಜಮ್ಮು ಮತ್ತೆ ಕಾಶ್ಮೀರವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನ್ಯಾಯಾಧೀಶರನ್ನ ನೇಮಿಸುವಂತ ಕೊಲಿಜಿಯಂ ವ್ಯವಸ್ಥೆಗೆ NJAC ಅನ್ನ ಒದಗಿಸಂತ ಕೇಳಿದ್ದಾರೆ. ಹೌದಾ, ನೋಡಿ ನಾನು ಅದಕ್ಕೆ ಹೇಳ್ತಿದ್ದೆ ಆಕ್ಚುಲಿ ಅಟ್ಲೀಸ್ಟ್ ಅಂದ್ರೆ ನೀವು 100ರಿಂದ 106 ಕೂಡ ಏನ್ ರೀಸೆಂಟ್ ಆಗಿರೋ ಅಮೆಂಡ್ಮೆಂಟ್ಗಳ ಗೊತ್ತಿರಬೇಕು. ಅವಾಗ ಮಾತ್ರ ಆಕ್ಚುಲಿ ಈಸಿಯಾಗಿ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹೌದಾ, ನೋಡಿ ನಮಗೆ EWS ಅಂದ್ರೆ ಎಷ್ಟಿದೆ, ಅದು ಆಕ್ಚುಲಿ 103ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ. ಸೊ EWS ಆರ್ಥಿಕವಾಗಿ ಏನ್ ಮಾಡ್ತಾರೆ, 10% ರಿಸರ್ವೇಶನ್ ಕೊಡ್ತಾರೆ. ಅದು ಎಜುಕೇಶನ್ ಮತ್ತೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ತಪ್ಪ, ಯಾಕಂದ್ರೆ ಬರೀ ಕೇಳಿದರೆ 100 ಕೇಳಿದ್ದಾರೆ. ಹೌದಾ, ಇದು 103 ಇದೆ, ನಾಟ್ 100 ಅಂತ. ಆಮೇಲೆ ನೋಡಿ ಅನುಚ್ಛೇದ 370 ಇದೆಯಲ್ಲ, ಇದಕ್ಕೆ ಅಂದ್ರೆ ಜಸ್ಟ್ ಪಾರ್ಲಿಮೆಂಟರಿ ಒಂದು ಆಕ್ಟ್ ಮುಖಾಂತರ ಮಾಡಿದ್ದಾರೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಅಂತ ಅಮೆಂಡ್ಮೆಂಟ್ ಇಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಿಲ್ಲ. ಅದೇ ರೀತಿ ನ್ಯಾಯಾಧೀಶರನ್ನ ನೇಮಿಸುವಂತ ಒಂದು ಕೊಲಿಜಿಯಂ ಮಾಡ್ತಾರೆ. ಹೌದಾ, ಅದಕ್ಕೆ ಅಂತ ಕರೀತಾರೆ NJAC ಅಂತ ಕರೀತಾರೆ. NJAC ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಕರೀತಾರೆ. ಹೌದಾ, ಇದು ಯಾವ ತಿದ್ದುಪಡಿ ಅಂತಂದ್ರೆ ಇದು 99ನೇ ಸಂವಿಧಾನ ತಿದ್ದುಪಡಿ. ಸೊ ಹಾಗಾಗಿ ಇದು ಕೂಡ 100 ಅಲ್ಲ. ಸೊ ಹಾಗಾಗಿ ನಮಗೆ ಏನು 100ನೇ ಸಂವಿಧಾನ ತಿದ್ದುಪಡಿ ಇದೆಯಲ್ಲ, ಇದರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ, ಭಾರತದ ಮತ್ತು ಬಾಂಗ್ಲಾದೇಶ ಕೆಲವೊಂದು ಪ್ರದೇಶಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಪ್ರದೇಶಗಳನ್ನ ಈ ಕಡೆ ಕೊಡ್ತಾರೆ, ಇಲ್ಲಿ ಪ್ರದೇಶಗಳನ್ನ ಆ ಕಡೆ ಕೊಡ್ತಾ ಹೋಗ್ತಾರೆ. ಅದು 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2014 ಮುಖಾಂತರ. ಓಕೆನಾ? ಸೊ ಹಾಗಾಗಿ ಇಯರ್ ಆಪ್ಷನ್ 2 ಇದೆಯಲ್ಲ, ಎರಡನೇದು ಗೇವ್ ಎಫೆಕ್ಟ್ ಟು ದ ಎಕ್ಸ್ಚೇಂಜ್ ಆಫ್ ಸರ್ಟೆನ್ ಟೆರಿಟರೀಸ್ ಬೈ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಸೊ ಹಾಗಾಗಿ ಇದು 100ನೇ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟ ಒಂದು ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳ್ಬೋದು. ಹೌದಾ, ಸೊ ಹಾಗಾಗಿ ಆಪ್ಷನ್ 2 ಇದೆಯಾ ರೈಟ್ ಆಗುತ್ತೆ. ನೋಡಿ ಇಲ್ಲಿ ಕೆಲವೊಂದು ಕೊಟ್ಟಿದ್ದೀನಿ ನಿಮಗೆ, ನೋಡ್ಕೊಂಡು ಹೋಗಿ. ಸೊ ಹೌದಾ, 99 ಏನಿದೆ ಇದು NJAC ಅಂತ ಕರೀತಾರೆ. ಹೌದಾ, ರಾಷ್ಟ್ರೀಯ ನ್ಯಾಯಾಧೀಶರ ನೇಮಕಾತಿ ಆಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಆಕ್ಟ್ ಅಂತ ಹೇಳ್ಬೋದು. ಅದು 99ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2014. ಅದೇ ರೀತಿ 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2015 ಮುಖಾಂತರ ಮಾಡ್ತಾರೆ, ಎಸ್ಟಾಬ್ಲಿಷ್ ದ ಎಕ್ಸ್ಚೇಂಜ್ ಆಫ್ ದಿ ಸಮ್ ಟೆರಿಟರೀಸ್ ಬಿಟ್ವೀನ್ ದ ಬಾಂಗ್ಲಾದೇಶ್ ಅಂಡ್ ಇಂಡಿಯಾ. ಅದೇ ರೀತಿ 101 ವೆರಿ ಇಂಪಾರ್ಟೆಂಟ್, ಅದು GST ಅಥವಾ ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಪಟ್ಟಂತ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಮೆಂಡ್ಮೆಂಟ್ ಅಂತ ಹೇಳ್ಬೋದು. ಅದು 101ನೇ ತಿದ್ದುಪಡಿ ಕಾಯ್ದೆ 2016. ಅದೇ ರೀತಿ 102ನೇ ದಿನ ನೋಡಿ ಆಕ್ಚುಲಿ ಇದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನ್ ಮಾಡುತ್ತೆ, ಒಂದು ಸಂವಿಧಾನ ಸ್ಥಾನವನ್ನು ಕೊಡುತ್ತೆ ಅಂಡರ್ ಆರ್ಟಿಕಲ್ 338B ಅಲ್ಲಿ. ಹೌದಾ, ದಟ್ ಇಸ್ ಕಾಲ್ಡ್ ದ
ಕಾನ್ಸ್ಟಿಟ್ಯೂಷನಲೈಸೇಷನ್ ಆಫ್ ದ NCBC ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡರ್ ಆರ್ಟಿಕಲ್ 338 ಕ್ಯಾಪಿಟಲ್ ಬಿ. ಓಕೆ, ಅದೇ ರೀತಿ 103ನೇ ಸಂವಿಧಾನ ತಿದ್ದುಪಡಿ ಇದೆ. ಸೊ 2000 ಐ ಥಿಂಕ್ ನೋಡ್ಕೋಬೇಕು, ಒಂದ್ಸಲ ನೋಡ್ಕೊಳ್ಳಿ. ಸೊ ಅದೇನಂದ್ರೆ 10% ರಿಸರ್ವೇಶನ್ ಕೊಡ್ತಾರೆ. ಐ ಥಿಂಕ್ 70. ಓಕೆ, EWS ಅಂದ್ರೆ ಆರ್ಥಿಕವಾಗಿ ಹಿಂದುಳಿದವರು ಏನ್ ಮಾಡ್ತಾರೆ ಅಂದ್ರೆ 10% ಒಂದು ಮೀಸಲಾತಿಯನ್ನು ಕೊಡ್ತಾರೆ. ಅದು ಎಲ್ಲಿ? ಪಬ್ಲಿಕ್ ಸಾರ್ವಜನಿಕ ಉದ್ಯೋಗಗಳಲ್ಲಿ ಮತ್ತೆ ಶಿಕ್ಷಣ ಕ್ಷೇತ್ರಗಳಲ್ಲಿ. ಜೊತೆಗೆ 104 ಇದೆಯಲ್ಲ, ಇದೇನ್ ಮಾಡ್ತಾರೆ? ಆಗ್ನೇ ತರ ಡಿಸ್ಕಸ್ ಮಾಡಿದ್ವಿ ನಾವು ಎಷ್ಟು ಲಾಸ್ಟ್ ಅಲ್ಲಿ. ಏನ್ ಮಾಡ್ತಾರೆ ಅಂದ್ರೆ 10 ವರ್ಷಗಳ ಮೀಸಲಾತಿಯನ್ನ ವಿಸ್ತರಣೆ ಮಾಡ್ತಾರೆ SC ಮತ್ತೆ ST ಗಿಂತ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ. ಜೊತೆಗೆ ಈ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ಏನಂದ್ರೆ ನಾಮಿನೇಷನ್ ರಿಸರ್ವೇಶನ್ ಇತ್ತು ನಮ್ಮ ಪಾರ್ಲಿಮೆಂಟ್ ಅಲ್ಲಿ, ಲೋಕಸಭೆಯಲ್ಲಿ, ಅದನ್ನ ಕೂಡ ಏನ್ ಮಾಡಿದ್ದಾರೆ ಅದರಲ್ಲಿ ತೆಗೆದು ಹಾಕಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಅದು 100 ಸಂವಿಧಾನ ತಿದ್ದುಪಡಿ ಕಾಯ್ದೆ, 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಓಕೆ, ಅದೇ ರೀತಿ 105ನೇ ತಿದ್ದುಪಡಿ ಕಾಯ್ದೆ 2023 ಆಕ್ಚುಲಿ ರಿಸ್ಟೋರ್ ದ ಪವರ್ ಟು ಸ್ಟೇಟ್ ಟು ಐಡೆಂಟಿಫೈ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ದ ಸ್ಟೇಟ್ಸ್ ಅಂತ ರೀಸೆಂಟ್ ಆಗಿ ರಿಸ್ಟೋರ್ ಮಾಡಿದ್ರೆ. ಅದು 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2023. ಜೊತೆಗೆ ಲಾಸ್ಟ್ ಯಾವ್ದಪ್ಪ ಅಂತಂದ್ರೆ ಅದು 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2023 ಏನ್ ಮಾಡ್ತಾರೆ? ಆಕ್ಚುಲಿ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ 33% ಏನ್ ಮಾಡಿದ್ದಾರೆ ಅಂದ್ರೆ ಮೀಸಲಾತಿ ಕೊಟ್ಟಿದ್ದಾರೆ. ಅದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ. ಅದನ್ನ ಏನ್ ಕರೀತಾರೆ? ಬಿಲ್ ಅನ್ನ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಥವಾ ವುಮೆನ್ ರಿಸರ್ವೇಶನ್ ಬಿಲ್ ಅಂತ ಕರೀತಾರೆ. ಸೊ ಹಾಗಾಗಿ ಇವೆಲ್ಲ ಕೂಡ ಗೊತ್ತಿರಬೇಕು ನಿಮಗೆ, ಮುಂದೆ ಬರುವಂತ ಎಕ್ಸಾಮ್ ಗಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕೆಳಗಿನ ಯಾವ ಕಾಯ್ದೆಯು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನ ನೀಡಿತು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ಕನ್ಫರ್ಡ್ ವುಮೆನ್ ದ ಲಿಮಿಟೆಡ್ ರೈಟ್ ಟು ವೋಟ್ ಅಂತ ಕರೀತಾರೆ. ನೋಡಿ, ಹಾಗಾದ್ರೆ ಒಂದು ಕ್ವೆಶ್ಚನ್ ಕೇಳ್ತೀನಿ ನಿಮಗೆ. ರೈಟ್ ಟು ವೋಟ್ ಇದೆಯಲ್ಲ, ಇದೊಂದು ಕಾನ್ಸ್ಟಿಟ್ಯೂಷನ್ ರೈಟ್ ಹೌದಾ ಅಲ್ವಾ ಅಂತ ಕಮೆಂಟ್ ಮಾಡಿ. ಓಕೆ, ರೈಟ್ ಟು ವೋಟ್ ಅನ್ನೋದು ಇದೊಂದು ಸಂವಿಧಾನಾತ್ಮಕ ಹಕ್ಕು ಹೌದೋ ಅಲ್ವೋ ಅನ್ನೋದನ್ನ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಓಕೆನಾ? ಸೊ ಹಾಗಾಗಿ ನೋಡಿ, ಈ ಮಹಿಳೆಯರಿಗೆ ಒಂದು ಸೀಮಿತ ಮತದಾನ ಹಕ್ಕನ್ನ ಕೊಟ್ಟಂತ ಕಾಯ್ದೆ ಯಾವ್ದಂತ ಕೇಳ್ತಾರೆ. ಇಲ್ಲಿ ಕೌನ್ಸಿಲ್ ಆಫ್ ಇಂಡಿಯಾ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ ದಿ 1909, ಅದೇ ರೀತಿ ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರ ಕಾಯ್ದೆ 1935, ಆಮೇಲೆ ಭಾರತ ಸ್ವತಂತ್ರ ಕಾಯ್ದೆ 1947. ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಅಂದ್ರೆ ಈ ಬ್ರಿಟಿಷ್ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಕಾಯ್ದೆಗಳು ಮಾಡ್ತಾ ಹೋಗ್ತಾರೆ. ಹೌದಾ? ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಮಾಡ್ತಾರೆ, ಪಿಟ್ಸ್ ಇಂಡಿಯಾ ಆಕ್ಟ್ ಮಾಡ್ತಾರೆ, ಚಾರ್ಟರ್ ಆಕ್ಟ್ ಮಾಡ್ತಾ ಹೋಗ್ತಾರೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಮಾಡ್ತಾ ಹೋಗ್ತಾರೆ, ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಮಾಡ್ತಾ ಹೋಗ್ತಾರೆ. ಹೀಗೆ ಹಲವಾರು ಕಾಯ್ದೆಗಳನ್ನ ಮಾಡಿ ಅಂದ್ರೆ ಆಕ್ಚುಲಿ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾರೆ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಹೌದಾ? ಅದೇ ರೀತಿ ಏನಂದ್ರೆ ಆಕ್ಚುಲಿ ಕೆಲವು ಈ ಒಂದು ಕಾಯ್ದೆ ಮುಖಾಂತರ, ಯಾವ ಕಾಯ್ದೆ ಅದು? ಭಾರತ ಸರ್ಕಾರ ಕಾಯ್ದೆ 1919 ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಅಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಇಟ್ಸ್ ಆಲ್ಸೋ ಕಾಲ್ಡ್ ಏನು ಕರೀತಾರೆ? ಮಾಂಟಿಗೋ ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ಇದನ್ನ ಮಾಂಟಿಗೋ ಮತ್ತು ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಕರೀತಾರೆ ಈ ಕಾಯ್ದೆಯನ್ನ. ಓಕೆ, ಇದರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಮಹಿಳೆಯರಿಗೆ ಒಂದು ಲಿಮಿಟೆಡ್ ಆಗಿರುವಂತಹ ಒಂದು ಮತದಾನ ಹಕ್ಕನ್ನು ನೀಡ್ತಾ ಹೋಗ್ತಾರೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ದಿ 1919 ಅಥವಾ ಮಾಂಟಿಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡಿ ನೀವು. ಓಕೆನಾ? ನೋಡಿ, ನಮಗೆ ಫಸ್ಟ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ ದಿ 1909 ಅಂತ ಬರುತ್ತೆ. ಹೌದಾ? ಇದನ್ನ ಮಿಂಟೋ ಮಾರ್ಲಿ ರಿಫಾರ್ಮ್ಸ್ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಫಸ್ಟ್ ಟೈಮ್ ಸಪರೇಟ್ ಎಲೆಕ್ಟ್ರೇಟ್ ಮಾಡ್ತಾರೆ. ಅಂದ್ರೆ ಒಂದು ಪ್ರತ್ಯೇಕ ಮತದಾನ ಕೊಡ್ತಾ ಹೋಗ್ತಾರೆ. ಅದು ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಬೇರೆ, ಇಲ್ಲಿ ರೈಟ್ ವೋಟ್ ಬೇರೆ. ಡೋಂಟ್ ಕನ್ಫ್ಯೂಸ್ ಆಗಬೇಡಿ. ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಮಾಡ್ತಾರೆ ಆಕ್ಚುಲಿ ಇಲ್ಲಿ ಈ ಒಂದು ಪ್ರತ್ಯೇಕ ಮತದಾನವನ್ನ ಸಿಖ್ರಿಗೆ, ಆಂಗ್ಲೋ ಇಂಡಿಯನ್ಗೆ ಮತ್ತೆ ಯುರೋಪಿಯನ್ ಕ್ರಿಶ್ಚಿಯನ್ಸ್ಗೆ ಅದನ್ನ ಮುಂದುವರಿಸ್ತಾ ಹೋಗ್ತಾರೆ. ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಪ್ರತ್ಯೇಕ ಮತದಾನವನ್ನ ಮಹಿಳೆಯರಿಗೆ, ಆಮೇಲೆ ದಲಿತರಿಗೆ, ಆಮೇಲೆ ಕಾರ್ಮಿಕರಿಗೆ ಅದನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಓಕೆ, ಆದ್ರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಒಂದು ಸೀಮಿತವಾಗಿರುವಂತಹ ಮತದಾನ ಹಕ್ಕನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಉತ್ತರ ನಮಗೆ ಆಪ್ಷನ್ 2 ಭಾರತ ಸರ್ಕಾರ ಕಾಯ್ದೆ 1919 ಅನ್ನೋದು ಸರಿಯಾದ ಉತ್ತರ. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ ಅಂತ ಕೇಳಿದ್ದಾರೆ. ಹೌದಾ? ರಾಜ್ಯಸಭಾ ಎಂಜಾಯ್ಸ್ ಸ್ಪೆಷಲ್ ಪವರ್ಸ್ ದಾನ್ ದ ಲೋಕಸಭಾ ಇನ್ ದ ಕೇಸ್ ಆಫ್ ಅಂತ ಕೇಳಿದ್ದಾರೆ. ಇಲ್ಲಿ ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತಿದೆ, ಹಣಕಾಸೇತರ ಮಸೂದೆ ನಾನ್ ಮನಿ ಬಿಲ್ಸ್ ಅಂತಿದೆ, ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಸೆಟ್ಟಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ ಅಂತಿದೆ, ಆಮೇಲೆ ಸಂವಿಧಾನ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಿದೆ. ನೋಡಿ, ನಮಗೆ ಈ ಪಾರ್ಲಿಮೆಂಟ್ ಅಂದ್ರೆ 2 ಸದನಗಳು ಇರುತ್ತೆ. ಒಂದು ಲೋಕಸಭಾ ಅಂತ ಇರುತ್ತೆ, ಇನ್ನೊಂದು ರಾಜ್ಯಸಭಾ ಅಂತ ಇರುತ್ತೆ. ಹೌದಾ? ನೋಡಿ, ಯಾವುದೇ ಬಿಲ್ ಅನ್ನ ಪಾಸ್ ಮಾಡ್ಬೇಕಾದ್ರೆ 2 ಸದನಗಳ ಒಂದು ಒಪ್ಪಿಗೆ ಅದಕ್ಕೆ ಪಾಸ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆ ಬಿಲ್ಲು ಆಕ್ಟ್ ಆಗಂಗಿಲ್ಲ. ಹೌದಲ್ವಾ? ಹಾಗಾಗಿ ಈ ಹಣಕಾಸು ಮಸೂದೆ ಅಂತಿದೆಯಲ್ಲ, ಇದು ನೋಡಿ ಅಂಡರ್ ಆರ್ಟಿಕಲ್ 110 ಅಂತ ಕರೀತಾರೆ. ಅಂದ್ರೆ 110ನೇ ವಿಧಿ ಪ್ರಕಾರ ಏನಾಗುತ್ತೆ ನಮಗೆ ಹಣಕಾಸು ಮಸೂದೆ ಅಂತ ಕರೀತಾರೆ. ಇದನ್ನ ಕೇವಲ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಈ ಹಣಕಾಸು ಮಸೂದೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ತುಂಬಾ ಲೆಸ್ ಪವರ್ ಇದೆ. ಅಂದ್ರೆ ಅದಕ್ಕೆ ತಿದ್ದುಪಡಿ ಮಾಡೋ ಅಧಿಕಾರ ಇಲ್ಲ.
ಜಸ್ಟ್ ರೆಕಮೆಂಡೇಶನ್ ಮಾತ್ರ ಮಾಡಬಹುದು. ಸೊ ಹಾಗಾಗಿ ಇದು ಲೋಕಸಭೆಯ ಒಂದು ವಿಶೇಷ ಅಧಿಕಾರವಾಗಿದೆ ರಿಗಾರ್ಡಿಂಗ್ ದ ಮನಿ ಬಿಲ್ಸ್, ನಾಟ್ ರಾಜ್ಯಸಭಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇದು ಹಣಕಾಸೇತರ ಮಸೂದೆ ಅಂತ ಕರೀತಾರೆ, ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ದ ಆರ್ಡಿನರಿ ಬಿಲ್ಸ್ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬೋತ್ ಲೋಕಸಭೆ ಮತ್ತು ರಾಜ್ಯಸಭೆಗೆ ಎರಡು ಕೂಡ ಈಕ್ವಲ್ ಪವರ್ ಇದೆ. ವಿಶೇಷ ಪವರ್ ಯಾವುದಕ್ಕಿಲ್ಲ ಇಲ್ಲಿ, ಎರಡು ಕೂಡ ಈಕ್ವಲ್ ಪವರ್ಸ್ ಇದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ನಾಲ್ಕನೇದು ನೋಡಿ, ಸಂವಿಧಾನ ತಿದ್ದುಪಡಿ ಅಂತ ಕರಿತಾರೆ. ಹೌದಾ, ನಾನು ಆಗ್ಲೇ ಹೇಳ್ತಾ ಇದ್ದೆ ಅಂಡರ್ ಆರ್ಟಿಕಲ್ 368 ಇದೆಯಲ್ಲ. ಸೊ ಹಾಗಾಗಿ ಭಾರತ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಲೋಕಸಭೆಗೂ ಸೇಮ್ ಇದೆ, ಅದೇ ರೀತಿ ರಾಜ್ಯಸಭೆ ಕೂಡ ಸೇಮ್ ಇದೆ. ಸೊ ಹಾಗಾಗಿ ಇದು ಕೂಡ ಒಂದು ವಿಶೇಷ ಪವರ್ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಏನು ಆಲ್ ಇಂಡಿಯಾ ಸರ್ವಿಸ್ ಅಂತ ಕರೀತಾರೆ, ಆಲ್ ಇಂಡಿಯಾ ಸರ್ವಿಸ್ ಅಂತ ಕೇಳಿರ್ತೀನಿ ಎಲ್ಲ ಕೂಡ. ಅದರಲ್ಲಿ ಬರುವಂತ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಇವುಗಳನ್ನ ನಾವು ಅಖಿಲ ಭಾರತ ಸೇವೆಗಳು ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನಾದರೂ ಕೂಡ ಈ ಒಂದು ಹೊಸದಾಗಿರುವಂತಹ ಒಂದು ಆಲ್ ಇಂಡಿಯಾ ಸರ್ವಿಸ್ ಅನ್ನು ಏನಾದರೂ ಕೂಡ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಯಾರಿಗೆ ಅಧಿಕಾರ ಇದೆ? ಅದು ಕೇವಲ ರಾಜ್ಯಸಭೆಗೆ ಮಾತ್ರ ಅಧಿಕಾರ ಇದೆ. ಹಾಗಾಗಿ ಇದೊಂದು ರಾಜ್ಯಸಭೆಗೆ ಇರುವಂತಹ ಒಂದು ಸ್ಪೆಷಲ್ ಪವರ್ ಅಥವಾ ವಿಶೇಷ ಅಧಿಕಾರವಾಗಿದೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಸಿ, ಹೊಸ ಅಖಿಲ ಭಾರತ ಸೇವೆಗಳ ಸ್ಥಾಪನೆಯಲ್ಲಿ ಒಂದು ರಾಜ್ಯಸಭೆಗೆ ಒಂದು ಸ್ಪೆಷಲ್ ಪವರ್ ಇರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಅಥವಾ 3 ಸೆಟ್ಟಿಂಗ್ ಆಫ್ ಎ ನ್ಯೂ ಆಲ್ ಇಂಡಿಯಾ ಸರ್ವಿಸ್ ಅನ್ನುವಂಥದ್ದು, ಇದು ದರ್ ಇಸ್ ಅ ಸ್ಪೆಷಲ್ ಪವರ್ ಆಫ್ ದ ರಾಜ್ಯಸಭಾ, ನಾಟ್ ಆಫ್ ದಿ ಪವರ್ ಆಫ್ ದ ಲೋಕಸಭಾ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನ ಭಾರತ ಸರ್ಕಾರ ರಚಿಸಿತು ಅಂತ ಕೇಳ್ತಾರೆ ನೋಡಿ. ಹೌದಾ, ಇದನ್ನ ನಾವು ವಿತ್ ರೆಫರೆನ್ಸ್ ಟು ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಆಫ್ ದ ಫಾಲೋವಿಂಗ್ ಕಮಿಟೀಸ್ ವಾಸ್ ಸೆಟ್ ಅಪ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೋಡಿ, ನಮಗೆ ನಮ್ಮ ಸಂವಿಧಾನದಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಆದರೆ ಈ ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು ಇದೆಯಲ್ಲ, ಇದು ನಮ್ಮ ಭಾರತ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅದೇನ್ ಮಾಡ್ತಾರೆ ಅಂದ್ರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಏನ್ ಮಾಡ್ತಾರೆ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಅವರೊಂದು ಕಮಿಟಿ ಮಾಡ್ತಾರೆ. ಯಾವ ಕಮಿಟಿ ಅದು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಮಾಡ್ತಾರೆ. ಓಕೆ, ಅದೇನ್ ಹೇಳುತ್ತೆ ಆಕ್ಚುಲಿ ನಮ್ಮ ಸಂವಿಧಾನದಲ್ಲಿ ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ನೀವು ಆಡ್ ಮಾಡ್ಬೇಕಂತ ಹೇಳ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ, ಆ ಗವರ್ಮೆಂಟ್ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಒಂದು ನಮ್ಮ ಸಂವಿಧಾನಕ್ಕೆ ಹೊಸ ಪಾರ್ಟ್ ಸೇರಿಸ್ತಾರೆ. ಯಾವ ಪಾರ್ಟ್ ಅದು? ಪಾರ್ಟ್ 4 ಕ್ಯಾಪಿಟಲ್ ಎ ಬರುತ್ತೆ. ಅದೇ ರೀತಿ ಒಂದು ಆರ್ಟಿಕಲ್ ಸೇರಿಸ್ತಾರೆ, ಆರ್ಟಿಕಲ್ 51 ಕ್ಯಾಪಿಟಲ್ ಎ ಬರುತ್ತೆ. ಇದರ ಮುಖಾಂತರ ಏನ್ ಮಾಡ್ತಾರೆ, ಟೋಟಲ್ ಆಗಿ 10 ಫಂಡಮೆಂಟಲ್ ಡ್ಯೂಟಿಗಳನ್ನ ನಮ್ಮ ಸಂವಿಧಾನಕ್ಕೆ ಸೇರಿಸ್ತಾರೆ. ಅದು ಯಾವ ರೆಕಮೆಂಡೇಶನ್ ಮುಖಾಂತರ? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಒಂದು ಶಿಫಾರಸಿನ ಮುಖಾಂತರ. ಓಕೆ, ಸೊ ಹಾಗಾಗಿ ಇಯರ್ ಆಪ್ಷನ್ ಎ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಈ ರಾಜ್ಯ ಚಲಾಯ ಕಮಿಟಿ ಇದೆಯಲ್ಲ, ಇದೇನಪ್ಪ ಅಂತಂದ್ರೆ, ಇದು ನೋಡಿ, ಈ ರಾಜ್ಯ ಚಲಾಯ ಕಮಿಟಿ ಇದೆಯಲ್ಲ, ಇದೇನಂದ್ರೆ ಒಂದು ನಮ್ಮ ದೇಶದಲ್ಲಿ ತೆರಿಗೆ ಸುಧಾರಣೆಗಳ ಬಗ್ಗೆ ಮಾಡಿರುವಂತಹ ಭಾರತ ಸರ್ಕಾರ ರಚಿಸಿರುವಂತಹ ಕಮಿಟಿ ಅಂತಂದ್ರೆ ಆಕ್ಚುಲಿ ಇಟ್ಸ್ ಅ ಟ್ಯಾಕ್ಸ್ ರಿಫಾರ್ಮ್ಸ್ ಕಮಿಟಿ ಅಂತ ಕರೀತಾರೆ. ಅದು ರಾಜ್ಯ ಚಲಾಯ ಸಮಿತಿ ಅಂತ ಕರೀತಾರೆ. ಅದೇ ರೀತಿ KV ಕಾಮತ್ ಕಮಿಟಿ ನಿಮಗೆಲ್ಲ ಗೊತ್ತಿರುತ್ತೆ. ಏನಂದ್ರೆ ನೋಡಿ, ಆಕ್ಚುಲಿ ಏನು ನಮಗೆ 2020-21 ಆಗುತ್ತೆ, ಇಡೀ ಜಗತ್ತೇ ಈ ಕೋವಿಡ್ ಪ್ಯಾಂಡಮಿಕ್ ಅಂತ ಬಳಲ್ತಾ ಇತ್ತು. ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಈ ಕಮಿಟಿ ರಚನೆ ಮಾಡ್ತಾರೆ. ಏನಕ್ಕಂತಂದ್ರೆ RBI ಏನಂದ್ರೆ ಏನ್ ಮಾಡ್ತಾರೆ, ಅವರು ಸಜೆಷನ್ ಮಾಡ್ತಾರೆ, RBI ಏನ್ ಮಾಡ್ಬೇಕು, ನೀವು ಈ ಲೋನ್ಸ್ ಗಳನ್ನ ಕೊಡೋದ್ರಲ್ಲಿ ಸ್ವಲ್ಪ ಒಂದು ಸ್ಟ್ರಕ್ಚರಿಂಗ್ ಮಾಡಬೇಕು. ಯಾಕಂದ್ರೆ ಇಡೀ ಜಗತ್ತೇನಾಗಿದೆ, ಪ್ಯಾಂಡಮಿಕ್ ಮುಂದೆ ಸಾಕಷ್ಟು ಒಂದು ಎಕನಾಮಿಕಲ್ ಡಿಸ್ಟೆನ್ಸ್ ಆಗಿದೆ. ಹಾಗಾಗಿ ಲೋನ್ಸ್ ಗಳನ್ನ ಇಂಪ್ರೂವ್ ಮಾಡಿಕೊಟ್ಟೇನಂದ್ರೆ ಎಕನಾಮಿನ ಬೂಸ್ಟ್ ಮಾಡೋಕೆ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ದ KV ಕಾಮತ್ ಕಮಿಟಿ ಅಂತ ಕರೀತಾರೆ. KV ಕಾಮತ್ ಕಮಿಟಿ ಅಂತ ಕರೀತಾರೆ. ಇನ್ನೊಂದು ಬಂದು ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಎಲ್ಲ ಗೊತ್ತಿರುತ್ತೆ. ಎರಡು ಕಮಿಟಿ ಬರುತ್ತೆ ಹೌದಾ, ಒಂದು ಅಶೋಕ್ ಮೆಹ್ತಾ ಕಮಿಟಿ ಅಂತ ಕರೀತಾರೆ, ಇನ್ನೊಂದು ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಅಂತ ಕರೀತಾರೆ. ಇದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತ ಸಮಿತಿಯಾಗಿದೆ. ಅದು ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ ಎ, ಅದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಸರಿಯಾದ ಉತ್ತರ ಆಗಿದೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಗೇನ್ ಕೂಡ ಇದು ಕೂಡ ಪಂಚಾಯತ್ ರಾಜ್ ಸಂಬಂಧಪಟ್ಟಂತ ಕಮಿಟಿ. ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ 1986 ಬೈ ದ ರಾಜೀವ್ ಗಾಂಧಿ ಗವರ್ಮೆಂಟ್, ರಾಜೀವ್ ಗಾಂಧಿ ಆನ್ ರಿವಿಟಲೈಸೇಷನ್ ಆಫ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ನೋಡಿ, 1986 ಏನ್ ಮಾಡ್ತಾರೆ ಆಕ್ಚುಲಿ ರಾಜೀವ್ ಗಾಂಧಿ ಅವರು, ಒಂದು ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಏನಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅಥವಾ ಸಂವಿಧಾನಾತ್ಮಕವಾಗಿ ಮಾಡ್ಬೇಕಂತ ಏನ್ ಮಾಡ್ತಾರೆ, ಒಂದು ಕಮಿಟಿ ರಚನೆ ಮಾಡ್ತಾರೆ. ಅದು ಯಾವ ಕಮಿಟಿ ಅಂತಂದ್ರೆ ಆಕ್ಚುಲಿ, ಸೊ ಅದು LM ಸಿಂಘ್ವಿ ಕಮಿಟಿ. ಯಾವ ಕಮಿಟಿ ಅಂದ್ರೆ ಅದು LM ಸಿಂಘ್ವಿ ಕಮಿಟಿ ಏನ್ ಮಾಡ್ತಾರೆ ಆಕ್ಚುಲಿ 1986 ಅವರು ರಚನೆ ಮಾಡ್ಕೊಂಡು ಏನ್ ಮಾಡ್ತಾರೆ ಆಕ್ಚುಲಿ, ಅವರೊಂದು ಇದು ಕೊಡ್ತಾ ಹೋಗ್ತಾರೆ, ಅಂದ್ರೆ ರಿವಿಟಲೈಸೇಷನ್ ಆಫ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್ ಅಂತ ಕರೀತಾ ಹೋಗ್ತಾರೆ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ LM ಸಿಂಘ್ವಿ ಕಮಿಟಿ ಅಂತ ಕರೀತಾರೆ. 1986 ಅಲ್ಲಿ ಇದನ್ನ ಅಪಾಯಿಂಟ್ ಮಾಡಿದ್ದು ರಾಜೀವ್ ಗಾಂಧಿ ಗವರ್ಮೆಂಟ್. ಇದರ ಉದ್ದೇಶ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ಒಂದು
ಉನ್ನತ ಕನ್ನಡಿಸಿಕೊಂಡಿಸುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಅಂತ ಕರೀತಾರೆ. ದಟ್ಸ್ ಇಟ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾ, ಇಲ್ಲಿ ನೋಡೋದಾ. ಸೊ 1986 ಅಲ್ಲಿ ಡಾಕ್ಟರ್ LM ಸಿಂಘ್ವಿ ಕಮಿಟಿ ಅವರು ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರುವಂತೆ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ 6ನೇ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕೆಲಸ ಮಾಡ್ತಾರೆ 1984 ಇಂದ 89 ವರೆಗೆ. ಹೌದಾ. ಸೊ ಹಾಗಾಗಿ ಆವಾಗಲೇನಂದ್ರೆ ಆಕ್ಚುಲಿ ಈ ಒಂದು ಕಮಿಟಿ ಮಾಡ್ತಾರೆ, ಅದನ್ನ ಡಾಕ್ಟರ್ LM ಸಿಂಘ್ವಿ ಕಮಿಟಿ 1986 ಅಂತ ಕರೀತಾರೆ. ಓಕೆ, ಇವೆಲ್ಲ ಕೂಡ ಆಕ್ಚುಲಿ ನಮ್ಗೆ ಗೊತ್ತಿರಬೇಕು. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತ ಸಮಿತಿಗಳು, ಬಲವಂತರಾಯ್ ಮೆಹ್ತಾ ಕಮಿಟಿ ಆಗಿರ್ಬೋದು, ಕೃಷ್ಣಮಾಚಾರ್ಯ ಕಮಿಟಿ ಆಗಿರ್ಬೋದು, ಆಮೇಲೆ ಅಶೋಕ್ ಮೆಹ್ತಾ ಕಮಿಟಿ, GVK ರಾವ್ ಕಮಿಟಿ, ತುಂಗನ್ ಕಮಿಟಿ, ಮೊಹಿಂದರ್ ಕಮಿಟಿ ಇವೆಲ್ಲ ಕೂಡ ರಿಗಾರ್ಡಿಂಗ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಗೋಸ್ಕರ ಮಾಡಿರುವಂಥದ್ದು. ಬಟ್ ಆದರೆ ರಾಜೀವ್ ಗಾಂಧಿ ಮಾಡಿದ ಮಾತ್ರ ಡಾಕ್ಟರ್ LM ಸಿಂಘ್ವಿ ಕಮಿಟಿ 1986 ಅಲ್ಲಿ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆಯಲ್ಲ ಅಂತ ಕೇಳ್ತಾರೆ. ಹೌದಾ. ವಿಚ್ ಆಫ್ ದ ಫಾಲೋವಿಂಗ್ ಪೋಸ್ಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ ಪೋಸ್ಟ್ ಅಂತ ಕೇಳ್ತಾರೆ. ಇಲ್ಲಿ ಮುಖ್ಯ ಚುನಾವಣೆ ಆಯುಕ್ತರು, ದ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತಿದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಿದೆ, ಅಧ್ಯಕ್ಷರಂತಿದ್ದಾರೆ, ಅಟಾರ್ನಿ ಜನರಲ್ ಅಂತಿದೆ, ಪ್ರಧಾನಮಂತ್ರಿ ಅಂತಿದೆ. ಹೌದಾ. ನೋಡಿ, ಈ ಕೆಳಗೆ ಕೊಟ್ಟಿರುವಂತಹ ಯಾವ ಹುದ್ದೆ ಒಂದು ಸಂವಿಧಾನಿಕ ಹುದ್ದೆಯಲ್ಲ ಅಥವಾ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಕೇಳ್ತಾರೆ. ಹೌದಾ. ಮುಖ್ಯ ಚುನಾವಣಾ ಆಯುಕ್ತ ನಿಮಗೆಲ್ಲ ಗೊತ್ತಿರುವಂತೆ ಅಂಡರ್ ಆರ್ಟಿಕಲ್ 324 ಇದೆಯಲ್ಲ, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗಾಗಿ ಅಲ್ಲೆಲ್ಲ ಕೆಲಸ ಮಾಡಿರಲ್ಲ ಕೂಡ ಏನಾಗಿರ್ತಾರೆ, ಒಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಆಗಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಒಂದು ತಪ್ಪಾಗುತ್ತೆ. ಆಮೇಲೆ ಅಟಾರ್ನಿ ಜನರಲ್ ಆರ್ಟಿಕಲ್ 76 ಇದೆಯಲ್ಲ, ಆರ್ಟಿಕಲ್ 76 ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹೌದಾ. ಇವ್ರೇನಾಗಿರ್ತಾರೆ, ನಮ್ಮ ದೇಶದ ಒಬ್ಬ ಉನ್ನತ ನ್ಯಾಯಾಂಗದ ಅಧಿಕಾರಿ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಯಾರು ಪ್ರಸ್ತುತವಾಗಿ ನಮ್ಮ ದೇಶದ ಅಟಾರ್ನಿ ಜನರಲ್ ಇದ್ದಾರೆ, ದಯವಿಟ್ಟು ಈ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ. ಓಕೆ, ಅದೇ ರೀತಿ ಪ್ರಧಾನಮಂತ್ರಿ ಕೂಡ ಆಕ್ಚುಲಿ ಅವರೊಂದು ನಮ್ಮ ದೇಶದ ಸಂವಿಧಾನಿಕ ಹುದ್ದೆಯಾಗಿದ್ದಾರೆ. ಆದ್ರೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರು ಅಥವಾ ಚೇರ್ಪರ್ಸನ್ ಆಫ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ, ಅಂದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಸೊ ಹಾಗಾಗಿ ಇಟ್ಸ್ ನಾಟ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಓಕೆನಾ. ಸೊ ಹಾಗಾಗಿ ಗೊತ್ತಿರಲಿ, ಆಪ್ಷನ್ 2 ಇದೆಯಲ್ಲ, ಚೇರ್ಮನ್ ಆಫ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಅದೊಂದು ಸಂವಿಧಾನ ಹುದ್ದೆ ಅಲ್ಲ, ಅದೊಂದು ಶಾಸನಬದ್ಧ ಹುದ್ದೆಯಾಗಿದೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಿಮ್ಗೆ ಗೊತ್ತಿರಬೇಕು ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು ಯಾವುದು, ಯಾವ ನಾನ್ ಕ್ವಶನ್ ಬಾಡಿ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಅಂಡರ್ ಆರ್ಟಿಕಲ್ 324 ಇದೊಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. UPSC ಅಂಡರ್ ಆರ್ಟಿಕಲ್ ವಿಚ್ ಒನ್ 312 to 315. ಅದೇ ರೀತಿ ಸ್ಟೇಟ್ ಪಬ್ಲಿಕ್ ಕಮಿಷನ್ KPSC, ಫೈನಾನ್ಸ್ ಕಮಿಷನ್ ಅಂಡರ್ ಆರ್ಟಿಕಲ್ 280, ನ್ಯಾಷನಲ್ ಕಮಿಷನ್ ಫಾರ್ SC ST OBC ಲಿಂಗ್ವಿಸ್ಟಿಕ್ ಮೈನಾರಿಟಿ, ಆಮೇಲೆ COG ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವೆಲ್ಲ ಕೂಡ ಏನಾಗಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಅದೇ ರೀತಿ ನಾನ್ ಕ್ವಶನ್ ಬಂದಾಗ ನೀತಿ ಆಗಿರ್ಬೋದು, NHRC, HSRC, CIC, SIC, ಹೌದಾ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇವೆಲ್ಲ ಕೂಡ ಏನಾಗಿದೆ ಅಂದ್ರೆ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವೆರಿ ಈಸಿ ಕ್ವಶನ್ ಅಂತ ಕರಿಬಹುದು. ಭಾರತದಲ್ಲಿ ಚುನಾವಣೆ ಆಯೋಗವನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ. ಹೌದಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೋಡಿ, ವೆನ್ ವಾಸ್ ದ ಎಲೆಕ್ಷನ್ ಕಮಿಷನ್ ಎಸ್ಟಾಬ್ಲಿಷ್ ಇಂಡಿಯಾ ಅಂತ ಕೇಳ್ತಾರೆ. ಹೌದಾ. ಇದೊಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ ಅಂಡರ್ ಆರ್ಟಿಕಲ್ 324 ಅಲ್ಲಿ. ಹೌದಾ. ಸೊ ಹಾಗಾಗಿ ಇದೇನಾಗುತ್ತೆ, ಜನವರಿ 25, 1950 ಏನಾಗುತ್ತೆ ನಮ್ಮ ದೇಶದಲ್ಲಿ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಚುನಾವಣೆ ಆಯೋಗವನ್ನ ಸ್ಥಾಪಿಸ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ಪ್ರತಿ ವರ್ಷ ಜನವರಿ 25 ಏನ್ ಮಾಡ್ತೀವಿ ನಾವು. ಸೊ ಜನವರಿ 25ನ ನಮ್ಮ ದೇಶದಲ್ಲಿ ನ್ಯಾಷನಲ್ ವೋಟರ್ಸ್ ಡೇ ಅಥವಾ ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಿಸ್ತೀವಿ. ಯಾವಾಗ, ಪ್ರತಿ ವರ್ಷ ಜನವರಿ 25ನ. ಓಕೆ. ಜೊತೆಗೆ ನಮ್ಮ ದೇಶದಲ್ಲಿ ನೋಡಿ, ಸೊ ಫಸ್ಟ್ ಜನರಲ್ ಎಲೆಕ್ಷನ್ಸ್ ಯಾವಾಗಿದೆ ಅಂತ ಗೊತ್ತಿರಬೇಕು. 1951ರಿಂದ 52 ಆಗುತ್ತೆ ಫಸ್ಟ್ ನಮ್ಮ ದೇಶದಲ್ಲಿ ಸಾಮಾನ್ಯ ಚುನಾವಣೆಗಳು ನಡೀತವೆ. ಓಕೆನಾ. ಜೊತೆಗೆ ನೋಡಿ, ನವೆಂಬರ್ 26, 1949 ಇದು ನಮ್ಮ ಒಂದು ಕಾನ್ಸ್ಟಿಟ್ಯೂಯೆಂಟ್ ಏನ್ ಮಾಡುತ್ತೆ, ಕಾನ್ಸ್ಟಿಟ್ಯೂಷನ್ ನ ಅಡಾಪ್ಟ್ ಮಾಡ್ಕೊಂಡಂತ ಒಂದು ದಿನ. ಅದಕ್ಕೆ ಏನ್ ಕರಿತೀವಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಿಸ್ತೀವಿ. ಯಾವಾಗ ನಾವು ಪ್ರತಿ ವರ್ಷ ನವೆಂಬರ್ 26ನ. ಅದೇ ರೀತಿ ಜನವರಿ 26, 1950 ಇದೆಯಲ್ಲ, ಇದೇನ್ ಮಾಡುತ್ತೆ ನಮ್ಮ ದೇಶದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿ ಬಂದ ದಿನ. ಅದಕ್ಕೆ ಏನ್ ಮಾಡ್ತೀವಿ, ಪ್ರತಿ ವರ್ಷ ರಿಪಬ್ಲಿಕ್ ಡೇ ಅಂತಾಗಿ ಆಚರಿಸ್ತಾ ಹೋಗ್ತೀವಿ ನಾವು. ಸೊ ಓಕೆನಾ. ಹಾಗಾಗಿ ಇಯರ್ ನಮ್ಮ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ ಯಾವಾಗ, ಜನವರಿ 25, 1950. ಹಾಗಾಗಿ ಆಪ್ಷನ್ 4 ಅಥವಾ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಇದು ಒಂದು ಸ್ಕೆಡ್ಯೂಲ್ ಬಗ್ಗೆ ಕೇಳಿದರೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳನ್ನ ಕುರಿತು ವಿವರಣೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಹೌದಾ. ನೋಡಿ, ನಿಮಗೆ ನಮ್ಮ ಸಂವಿಧಾನದಲ್ಲಿ ಟೋಟಲ್ 12 ಸ್ಕೆಡ್ಯೂಲ್ಗಳು ಇದೆಯಲ್ಲ, ಅವೆಲ್ಲ ಗೊತ್ತಿರೋ ಮಾತ್ರ ಈ ಒಂದು ಆನ್ಸರ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೆಡ್ಯೂಲ್ಸ್ ಗಿವನ್ ಇನ್ಫಾರ್ಮೇಶನ್ ಅಬೌಟ್ ದ ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಹೌದಾ. ನಮ್ಗೆ ಗೊತ್ತಿರುವಂತೆ ಆಕ್ಚುಲಿ
ಈ ಒಂದು ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಅದು 8ನೇ ಅನುಸೂಚಿ ನಮ್ಮ ಭಾರತ ಸಂವಿಧಾನದ 8ನೇ 8 ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಮಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಎಷ್ಟು ಬಂದಿದ್ದಾರೆ 22 ಭಾಷೆಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹೌದಾ? 5ನೇ ಅನುಸೂಚಿ ಏನಿದೆ ನೋಡಿ, 5ನೇ ಅನುಸೂಚಿ ದಟ್ ಇಸ್ ಟಾಕ್ಸ್ ಅಬೌಟ್ ದ ಶೆಡ್ಯೂಲ್ ಅಂಡ್ ಟ್ರೈಬಲ್ ಏರಿಯಾಸ್ ಅಂತ ಹೇಳುತ್ತೆ. ಹೌದಾ? 12ನೇ ಅನುಸೂಚಿ ಹೇಳುತ್ತೆ ನಮಗೆ 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಹೇಳುತ್ತೆ. 3ನೇ ಅನುಸೂಚಿ ಹೇಳುತ್ತೆ ನೋಡೋಣ, ಹೇಳಿ ಕಾಮೆಂಟ್ ಮಾಡಿ ನೋಡೋಣ. ಎಸ್. ಹೌದಾ? ಇಲ್ಲಿ ನೋಡಿ ಫಸ್ಟ್ ಅನುಸೂಚಿ ಹೇಳುತ್ತೆ ನಮಗೆ ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳ ಬಗ್ಗೆ ಹೇಳಿಕೊಡುತ್ತೆ. 2ನೇ ಅನುಸೂಚಿ ಶಾಲರಿ ಬಗ್ಗೆ ಹೇಳಿಕೊಡುತ್ತೆ. 3ನೇ ಅನುಸೂಚಿ ಪ್ರಮಾಣ ವಚನ ಬಗ್ಗೆ ಹೇಳಿಕೊಡುತ್ತೆ. 4ನೇದ್ದು ರಾಜ್ಯಸಭಾ ಸೀಟುಗಳ ಒಂದು ಹಂಚಿಕೆ ಬಗ್ಗೆ ಹೇಳಿಕೊಡುತ್ತೆ. 5ನೇದ್ದು ಶೆಡ್ಯೂಲ್ ಏರಿಯಾ ಬಗ್ಗೆ ಹೇಳಿಕೊಡುತ್ತೆ. 6ನೇದ್ದು ಟ್ರೈಬಲ್ ಏರಿಯಾ ಬಗ್ಗೆ ಹೇಳಿಕೊಡುತ್ತೆ. 7ನೇದ್ದು ಒಂದು ಫೆಡರೇಷನ್ ಬಗ್ಗೆ ಹೇಳಿಕೊಡುತ್ತೆ. 8ನೇದ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ನೋಡಿ. ಹೌದಾ? 9ನೇದ್ದು ಏನು ಹೇಳುತ್ತೆ ನಮಗೆ ಇದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಹೇಳಿಕೊಡುತ್ತೆ. 10ನೇದ್ದು ಏನು ಹೇಳುತ್ತೆ ಆಕ್ಚುಲಿ ಆಂಟಿ ಡಿಫೆಕ್ಷನ್ ಬಗ್ಗೆ ಹೇಳಿಕೊಡುತ್ತೆ. 11ನೇದ್ದು ಪಂಚಾಯತು, 12ನೇದ್ದು ಮುನ್ಸಿಪಾಲಿಟಿ ಹೇಳಿಕೊಡುತ್ತೆ. ಸೊ ಹಾಗಾಗಿ ಟೋಟಲ್ ಆಗಿ 12 ಶೆಡ್ಯೂಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಮಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಗೊತ್ತಿರಬೇಕು, ಅದು 8ನೇ ಅನುಸೂಚಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 8 ಶೆಡ್ಯೂಲ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಹೌದಾ? ಟೋಟಲ್ ಆಗಿ ನಮಗೆ 22 ಭಾಷೆಗಳು ಕೊಟ್ಟಿದ್ದಾರೆ. ಸೊ ಒರಿಜಿನಲ್ ಆಗಿ ಅಂತಂದ್ರೆ 14 ಇದ್ದು, ಆಮೇಲೆ 21 ಮುಖಾಂತರ ಒಂದು ಸೇರಿಸ್ತಾರೆ ಸಿಂಧಿ, 71 ಮುಖಾಂತರ ಸೇರಿಸ್ತಾರೆ 3 ಭಾಷೆಗಳು ಮಣಿಪುರಿ, ಕೊಂಕಣಿ ಮತ್ತೆ ನೇಪಾಳಿ, 92 ಮುಖಾಂತರ ಸೇರಿಸ್ತಾ ಹೋಗ್ತಾರೆ ಅದು ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಅಂತ. ಟೋಟಲ್ ಆಗಿ ನಮ್ಮ ಪ್ರೆಸೆಂಟ್ ಆಗಿ 22 ಭಾಷೆಗಳಿದೆ. ಆದರೆ ಇಂಗ್ಲಿಷ್ ಅನ್ನೋದು ನಮ್ಮ ಅಫಿಷಿಯಲ್ ಅಥವಾ ಒಂದು 8 ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಗೊತ್ತಿರಬೇಕು ನಿಮಗೆ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಗಳನ್ನ ಸೇರಿಸಲಾಗಿಲ್ಲ ಅಂತ ಕೇಳಿದ್ದಾರೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ಆರ್ ನಾಟ್ ಇನ್ಕ್ಲೂಡ್ ಇನ್ ದ 9th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಈಗ ತಾನೇ ನೋಡಿದ ಶೆಡ್ಯೂಲ್ ಬಗ್ಗೆ ನಮಗೆಲ್ಲ ಈಸಿಯಾಗಿ ಗೊತ್ತಾಗಬೇಕು ಕ್ವಶನ್ ಇದು. ಹೌದಾ? ಒರಿಜಿನಲ್ ಆಗಿ ಏನಂತ ನೋಡಿ, ನಮ್ಮ ಸಂವಿಧಾನದಲ್ಲಿ ಟೋಟಲ್ ಆಗಿ 8 ಅನುಸೂಚಿಗಳನ್ನ ಕೊಟ್ಟಿದ್ರು. ಅದೇನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1915 ಅಂತ ಕರೀತಾರೆ. ಹೌದಾ? 1ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1950 ಮಾಡ್ತಾರೆ. ಆಕ್ಚುಲಿ ನಮ್ಮ ಸಂವಿಧಾನಕ್ಕೆ ಒಂದು ಹೊಸ ಅನುಸೂಚಿ ಸೇರಿಸ್ತಾರೆ, ಅದು 9th ಶೆಡ್ಯೂಲ್ ಅಂತ ಕರೀತಾರೆ ಅಥವಾ 9ನೇ ಅನುಸೂಚಿ ಅಂತ ಕರೀತಾರೆ. ಓಕೆ, ಇದರಲ್ಲಿ ಏನಂತಾರೆ ಮೇಜರ್ ಆಗಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಹೇಳಿದ್ದಾರೆ, ಜಮೀನ್ದಾರಿ ಪದ್ಧತಿ ಬಗ್ಗೆ ಒಂದು ಅಬಲಿಷನ್ ಬಗ್ಗೆ ಹೇಳಿದ್ದಾರೆ, ಮತ್ತೆ ಅದರ್ ಪವರ್ಸ್ ಟು ದ ಪಾರ್ಲಿಮೆಂಟ್ ಹೇಳಿದ್ದಾರೆ, ಜೊತೆಗೆ ರಿಸರ್ವೇಷನ್ ಟು SC/ST ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ನಿಮಗೆಲ್ಲ ಈ ವಿಷಯಗಳು ಗೊತ್ತಿರಬೇಕು. ಹೌದಾ? ಇಲ್ಲಿ ಉತ್ತರ ಪ್ರದೇಶದ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಕಾಯ್ದೆ 1950 ಬಗ್ಗೆ ಮಾತಾಡುತ್ತೆ. ಎಸ್, ಯಾಕಂದ್ರೆ ಇದು ಅಬಲ್ಯೂಷನ್ ಆಫ್ ದ ಜಮೀನ್ದಾರಿ ಸಿಸ್ಟಮ್ ಬಗ್ಗೆ ಹೇಳುತ್ತೆ. ಹೌದಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ಯಾವುದು ಸೇರಿಸಲಾಗಿಲ್ಲ ಅಂತ ಕೇಳಿದ್ರೆ, ಹೌದಲ್ವಾ? ಅಂದ್ರೆ ಯಾವ್ದ್ರೊಳಗಡೆ ಇಲ್ಲ ಅಂತ ಕೇಳಿದ್ರೆ ಫಸ್ಟ್ ಒನ್ ಇದೆ ಆಕ್ಚುಲಿ. ಹೌದಾ? ಅದಾಗಲ್ಲ. ಸೆಕೆಂಡ್ ನೋಡಿ, ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದರಲ್ಲಿ ನಮಗೆ ಪರಿಶಿಷ್ಟ ಅಂದ್ರೆ ದಲಿತರಿಗೆ SC/ST ಬಗ್ಗೆ ರಿಸರ್ವೇಷನ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಹಾಗಾಗಿ ತಮಿಳುನಾಡಿನ SC/ST ಮತ್ತು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಬಗ್ಗೆ ಹೇಳಿದ್ದಾರೆ. ಹೌದು, ಇದು ಕೂಡ ಇದೆ ನಮಗೆ. ಅದೇ ರೀತಿ ಎಸೆನ್ಷಿಯಲ್ ಕಮ್ಯುನಿಟಿ ಆಕ್ಟ್ ಅಂತ ಕರೀತಾರೆ, ಅಗತ್ಯ ಸರಕು ಕಾಯ್ದೆಗಳ ಬಗ್ಗೆ 1951 ಆಕ್ಟ್ ಮಾಡ್ತಾರೆ, ಅದು ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ. ಆದ್ರೆ ಈ ಪೋಕ್ಸೋ ಅಂತಿದೆಯಲ್ಲ, ಪೋಕ್ಸೋ ಕಾಯ್ದೆ 2012 ಇದೆಯಲ್ಲ, ಪೋಕ್ಸೋ ನಿಮಗೆಲ್ಲ ಗೊತ್ತಿರುವಂತೆ ರೀಸೆಂಟ್ ಆಗಿ ತುಂಬಾ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇವನು ಕರ್ನಾಟಕದಲ್ಲಿ ಕೂಡ ಚಿತ್ರದುರ್ಗದ ಮುರುಘಾಮಠ ಸ್ವಾಮಿಯವರು ಕೂಡ ಇದರಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಪೋಕ್ಸೋ ಅಂದ್ರೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅಂತ ಕರೀತಾರೆ. 2012 ಬಂದಿದ್ದು. ಇದೇನಂದ್ರೆ ಯಾರೆಲ್ಲ 18 ವರ್ಷಕ್ಕಿಂತ ಏನಂದ್ರೆ ಕೆಳ ವಯಸ್ಸಿನವರು ಇರ್ತಾರೆ, ಅದು ಹೆಣ್ಣಾಗಿರ್ಬೋದು, ಹುಡುಗ ಆಗಿರ್ಬೋದು, ಅವ್ರಿಗೆ ಏನಾದ್ರು ಕೂಡ ಸೆಕ್ಸುವಲ್ ಅಫೆನ್ಸ್ ಮಾಡಿದವ್ರನ್ನ ಪೋಕ್ಸೋ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡ್ತಾ ಹೋಗ್ತಾರೆ, ಬಂಧಿಸ್ತಾರೆ. ಅದನ್ನ ನಾವು ಪೋಕ್ಸೋ ಕಾಯ್ದೆ ಅಂತ ಕರೀತಾರೆ. ಹಾಗಾಗಿ ಇದು 9th ಶೆಡ್ಯೂಲ್ಗೆ ಸಂಬಂಧಪಟ್ಟಿಲ್ಲ, ಆ 3 ವಿಷಯಗಳು ಮಾತ್ರ ಸಂಬಂಧಪಟ್ಟಿದೆ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಇದು 9ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ 4 ಪೋಕ್ಸೋ ಆಕ್ಟ್ ಆಫ್ 2002 ಇದೆಯಲ್ಲ, ಇಟ್ಸ್ ಔಟ್ ಆಫ್ ದ 9th ಶೆಡ್ಯೂಲ್ ಅಂತ ಕರೀತಾರೆ. ಓಕೆ, ಹಾಗಾಗಿ 4ನೇ ಉತ್ತರ ಸರಿಯಾಗಿರುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಸಂಬಂಧ ಪಡುವುದಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕನ್ಸರ್ನ್ಡ್ ವಿತ್ ದ ಪಂಚಾಯತ್ಸ್ ಅಂತ ಕೇಳಿದ್ದಾರೆ ನೋಡಿ. ಹೌದಾ? ರಾಜ್ಯ ಚುನಾವಣೆ ಆಯೋಗ ಪಂಚಾಯತ್ ಚುನಾವಣೆಗಳನ್ನ ನಡೆಸ್ತದೆ, ನಿಮ್ಗೆಲ್ಲ ಗೊತ್ತಿರಬೇಕು. ಆಕ್ಚುಲಿ ಒಂದು 2 ಬಾಡಿ ಬರ್ತದೆ. ಹೌದಾ? ಸೆಂಟ್ರಲ್ ಬಂದಾಗ ನಮಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹೌದಾ? ಇದೇನ್ ಮಾಡುತ್ತೆ? ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ, ವಿಧಾನ ಪರಿಷತ್ತು, ಹೌದಾ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಏನ್ ಮಾಡುತ್ತೆ? ಎಲ್ಲ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾ ಹೋಗುತ್ತೆ. ಆದ್ರೆ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ರಾಜ್ಯ ಚುನಾವಣೆ ಆಗಿದೆಯಲ್ಲ, ಇದೇನ್ ಮಾಡುತ್ತೆ? ನಮ್ಮ ಮುನ್ಸಿಪಾಲಿಟಿ ಮತ್ತೆ ಪಂಚಾಯತ್ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಪಂಚಾಯತ್ ಎಲೆಕ್ಷನ್ ಯಾರು ನಡೆಸ್ತಾರೆ? ಅದನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ ದ ಎಲೆಕ್ಷನ್ ಆಫ್ ದ ಪಂಚಾಯತ್ಸ್ ಅಂತಿದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮೂರನೇ ನೋಡ್ತಾ ಹೋಗೋಣ. ಎಲ್ಲ ಪಂಚಾಯತಿಗಳಿಗೂ ಕೂಡ ಒಂದು ನಿಗದಿತ 5 ವರ್ಷಗಳ ಅವಧಿ ಇದೆ. ಎಸ್, ಹೌದು, ಯಾಕಂದ್ರೆ ಪಂಚಾಯತ್ನ ಟರ್ಮ್ ಎಷ್ಟು ಇರುತ್ತೆ? 5 ವರ್ಷ ಇರುತ್ತೆ. ಸೊ ಹಾಗಾಗಿ ದಟ್ ಇಸ್ ಆಲ್ಸೋ ರೈಟ್ ಆಗಿದೆ.
ಮೂರನೇದು ಪಂಚಾಯತ್ ವಿಸರ್ಜನೆಯಾದ 6 ತಿಂಗಳೊಳಗೆ ಹೊಸ ಚುನಾವಣೆಗಳನ್ನ ನಡೆಸಬೇಕು. ನೋಡಿ ಆಕ್ಚುಲಿ ಟರ್ಮ್ ಎಷ್ಟಿರುತ್ತೆ, 5 ವರ್ಷ ಇರುತ್ತಲ್ಲ, ಅಂದ್ರೆ 4 ವರ್ಷ 6 ತಿಂಗಳು ಮಾತ್ರ ಏನಂದ್ರೆ ಆಕ್ಚುಲಿ ಅವರು ಟರ್ಮ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 6 ಮಂತ್ ಇರುತ್ತಲ್ಲ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿಕೊಂಡು ಹೊಸ ಬಾಡಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಇವೆಲ್ಲ ಇಲ್ಲಿ ಸೇರಿಸ್ತಾರೆ ಅಂತಂದ್ರೆ ಇದನ್ನ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಸೇರಿಸಿದೆ. ಯಾವುದಕ್ಕೆ? ಅದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಆದ್ರೆ 74ನೇ ತಿದ್ದುಪಡಿ ಇದೆಯಲ್ಲ, ಇದು ಮುನ್ಸಿಪಾಲಿಟೀಸ್ ಅಥವಾ ಲೋಕಲ್ ಅರ್ಬನ್ ಗವರ್ಮೆಂಟ್ ಅಂತ ಕರೀತಾರೆ. ಇದು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಒಂದು ಅಮೆಂಡ್ಮೆಂಟ್ ಇದು. ಸೊ ಹಾಗಾಗಿ ಇದು ಪಂಚಾಯತ್ಗಳಿಗೆ ಸಂಬಂಧಪಟ್ಟಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇದೆಯಲ್ಲ, ಇದು ಸರಿಯಾದ ಉತ್ತರ. ಇಟ್ಸ್ ನಾಟ್ ರಿಲೇಟೆಡ್ ಟು ದ ಪಂಚಾಯತ್, ಇಟ್ ರಿಲೇಟೆಡ್ ಟು ದ ಮುನ್ಸಿಪಾಲಿಟಿ ಅಥವಾ ಲೋಕಲ್ ಅರ್ಬನ್ ಗವರ್ಮೆಂಟ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿ ಅಂತ ಕೇಳ್ತಾರೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ದ ಲ್ಯಾಂಡ್ ರಿಫಾರ್ಮ್ ಅಂತ ಕೇಳಿದ್ದಾರೆ. ನೋಡಿ, ನಮಗೆ ಮೂಲಭೂತ ಹಕ್ಕುಗಳನ್ನು ಕರೀತಾರೆ. ಆರ್ಟಿಕಲ್ ನಿಮಗೆಲ್ಲ ಗೊತ್ತಿರೋದು 31 ರೈಟ್ ಟು ಪ್ರಾಪರ್ಟಿ ಅಂತಿದೆ, ಮೂಲಭೂತ ಕರ್ತವ್ಯಗಳು. ಅದೇ ರೀತಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಿದೆ, ಮೇಲೆ ಯಾವುದಂತಿದೆ. ನೋಡಿ, ಈ ಭೂ ಸುಧಾರಣೆಗಳ ಒಂದು ಏನು ಎಲ್ಲಿ ತೋರಿಸ್ತಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಆಕ್ಚುಲಿ ಇಟ್ ಇಸ್ ಮೆನ್ಷನ್ಡ್ ಇನ್ ದಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ. ಏನು ಹೇಳ್ತಿದೆ ನೋಡಿ, ಯಾವುದೇ ಕೆಲವು ವ್ಯಕ್ತಿಗಳ ಹತ್ರ ಏನಂತಂದ್ರೆ ಆಕ್ಚುಲಿ ಈ ಸಂಪತ್ತಿನ ಕ್ರೋಢೀಕರಣವನ್ನ ತಡಿಬೇಕಂತ ಹೇಳುತ್ತೆ. ದಟ್ ಇಸ್ ದ ಮೇನ್ ಇಂಟೆನ್ಷನ್ ಟು ಇಂಪ್ಲಿಮೆಂಟೇಷನ್ ಆಫ್ ದ ಲ್ಯಾಂಡ್ ರಿಫಾರ್ಮ್ಸ್ ಇನ್ ದ ಸ್ಟೇಟ್ಸ್ ಇನ್ ದ ಕಂಟ್ರಿ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಅದನ್ನ ನಾವು ರಾಜ್ಯ ನೀತಿ ನಿರ್ದೇಶಕಗಳಲ್ಲಿ ಆಕ್ಚುಲಿ ಅದನ್ನ ನಾವು ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ ರಿಗಾರ್ಡಿಂಗ್ ದ ಲ್ಯಾಂಡ್ ರಿಫಾರ್ಮ್ಸ್ ಅಂತ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ ಆರ್ಟಿಕಲ್ 39 ಇದೆಯಲ್ಲ, ಇದು ಹೇಳುತ್ತೆ ದ ಸ್ಟೇಟ್ ಶಾಲ್ ಅವಾಯ್ಡ್ ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್ ಇನ್ ಫ್ಯೂ ಹ್ಯಾಂಡ್ಸ್ ಅಂತ ಕರೀತಾರೆ, ಅಥವಾ ಪ್ರೊಹಿಬಿಷನ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್ ಇನ್ ದ ಫ್ಯೂ ಹ್ಯಾಂಡ್ಸ್ ಅನ್ನೋದು ಆಕ್ಚುಲಿ ಇದು ಡಿಪಿಎಸ್ ಬರುವಂತದ್ದಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಅದು ರಾಜ್ಯ ನೀತಿ ನಿರ್ದೇಶಕಗಳಂತ. ಓಕೆ, ಯಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನ ಜಾರಿಗೆ ತಂದರು? ಹೂ ಅಮಾಂಗ್ ದ ಫಾಲೋವಿಂಗ್ ಚೀಫ್ ಮಿನಿಸ್ಟರ್ ಇಂಪ್ಲಿಮೆಂಟೆಡ್ ದ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ ಅಂತ ನಿಮಗೆಲ್ಲ ಗೊತ್ತಿರೋದು. ಆಕ್ಚುಲಿ ಅದು ಡಿ ದೇವರಾಜ್ ಅರಸು ಅವರು. ಹೌದಾ? ಅವರು ಉಳುವೋನೆ ಭೂಮಿ ಒಡೆಯ ಅಂತ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಬಹಳ ಒಂದು ಅಗಾಧವಾಗಿರುವಂತಹ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಗಳನ್ನ ಭೂ ಸುಧಾರಣೆ ತಂದು ಹಲವಾರು ರೈತರಿಗೆ ಅವ್ರು ಏನ್ ಮಾಡ್ತಾರೆ ಭೂಮಿಗಳನ್ನ ಹಂಚಿಕೆ ಮಾಡ್ತಾ ಹೋಗ್ತಾರೆ. ಅದು ಅವರ ಒಂದು ಏನಂತಂದ್ರೆ ಉಳುವವನೇ ಭೂಮಿ ಒಡೆಯ ಅಂತ ಒಂದು ಕಾನ್ಸೆಪ್ಟ್ ಅನ್ನ ತರುವಂತ ಕೆಲಸ ಮಾಡ್ತಾರೆ. ಅದು ಅಂಡರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಡಿ ದೇವರಾಜ ಅರಸು ಅಂತ ಕರೀತಾರೆ. ಸೊ ಹಾಗಾಗಿ ಇಯರ್ ಆಪ್ಷನ್ 4 ಅಥವಾ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಓಕೆ, ಯಾ, ಇವರೇ ದೇವರಾಜ ಅರಸು ಅವರು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಜಿಲ್ಲಾ ಪಂಚಾಯತ್ ಅನ್ನು ಯಾರು ವಿಸರ್ಜಿಸುತ್ತಾರೆ ಅಂತ ಕೇಳ್ತಾರೆ. ಹೌದಾ? ನೋಡಿ, ನಮಗೆ ಸೊ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಏನ್ ಮಾಡ್ತಾರೆ ಒಂದು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಡ್ತಾ ಹೋಗ್ತಾರೆ. ಹೌದಾ? ಅಲ್ಲಿ ನಮಗೆ ಲೋಕಲ್ ಲೆವೆಲ್ ಅಲ್ಲಿ ಗ್ರಾಮ ಪಂಚಾಯತ್, ತಾಲೂಕ್ ಲೆವೆಲ್ ಅಲ್ಲಿ ತಾಲೂಕ್ ಪಂಚಾಯತ್, ಡಿಸ್ಟ್ರಿಕ್ಟ್ ಅಲ್ಲಿ ಜಿಲ್ಲಾ ಪಂಚಾಯತ್ ಬರುತ್ತೆ. ಹೌದಾ? ಇದನ್ನ 3 ಟೈರ್ ಸಿಸ್ಟಮ್ ಅಂತ ಕರೀತಾ ಹೋಗ್ತಾರೆ. ಹಾಗಾಗಿ ಈ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಕರಿತೀವಿ ನಾವು ಜಡ್ಪಿ ಅಥವಾ ಜಿಲ್ಲಾ ಪಂಚಾಯತ್ ಕರಿತಾ ಹೋಗ್ತಾರೆ. ಅಲ್ಲಿ ಒಬ್ರು ಅಧ್ಯಕ್ಷರು ಇರ್ತಾರೆ, ಅವರು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿರ್ತಾರೆ. ಹಾಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯಾರು ತೆಗೆದಾಕ್ತಾರೆ ಅಂತಂದ್ರೆ ಅದನ್ನ ತೆಗೆದಾಕುವಂತ ಅಧಿಕಾರ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು. ದಟ್ಸ್ ಬೈ ದ ಪವರ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಓಕೆನಾ? ಸೊ ಹಾಗಾಗಿ ಜಿಲ್ಲಾ ಪಂಚಾಯತ್ ಯಾರು ತೆಗೆದಾಕ್ತಾರೆ ಅಂತಂದ್ರೆ ಆಕ್ಚುಲಿ ರಾಜ್ಯ ಸರ್ಕಾರ ತೆಗೆದಾಕುವಂತ ಅಧಿಕಾರ ಇರುತ್ತೆ ಥ್ರೂ ಒಂದು ಲೆಜಿಸ್ಲೇಟಿವ್ ಆಕ್ಷನ್ ಮುಖಾಂತರ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಇದಿಷ್ಟು ಆಗಿತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಾನ್ HK ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಒಂದು ಕಾನ್ಸ್ಟಿಟ್ಯೂಷನ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. ಹೌದಾ? ಓಕೆ, ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ಬೇರೆ ಕ್ವಶನ್ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಮೀಟ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಯಾ.